ನಮಸ್ತೆ, ಹೇಗಿದ್ದೀರಿ? ಇದು ವ್ಯೂ ಪಾಯಿಂಟ್ ವಿತ್ ಚಂದನ್ ಶರ್ಮಾ. ನಾನು ಅಫ್ಕೋರ್ಸ್ ಚಂದನ್ ಶರ್ಮಾ ನಿಮ್ಮ ಜೊತೆಗೆ. ನೋಡಿ, ಎಲೆಕ್ಷನ್ಗೆ ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಇನ್ಫ್ಯಾಕ್ಟ್ ದೇಶಾದ್ಯಂತ ಮೊದಲ ಹಂತದ ಎಲೆಕ್ಷನ್ 19ನೇ ತಾರೀಕಿಂದನೇ ಶುರುವಾಗುತ್ತೆ ಮುಂದಿನ ತಿಂಗಳು. ಆ ಕಾರಣಕ್ಕಾಗಿ ಇನ್ನು 1 ತಿಂಗಳು ಕೂಡ ಉಳ್ಕೊಂಡಿದೆ ಅಂತ ನಿಮಗೆ ಅನ್ಸೋದಿಲ್ಲ. ಒಪ್ಕೊಳ್ಳೋಣ, ಕರ್ನಾಟಕದಲ್ಲಿ 26ನೇ ತಾರೀಕಿಂದ ಮೊದಲ ಫೇಸ್ ಶುರುವಾಗುತ್ತೆ. ಹಾಗಾಗಿ ಕರ್ನಾಟಕದ ಮಟ್ಟಿಗೆ ಮಾತನಾಡಬೇಕು ಅಂತಂದ್ರೆ ಎಕ್ಸಾಕ್ಟ್ಲಿ 1 ತಿಂಗಳು ಮಾತ್ರ ಚುನಾವಣೆಗೆ ಉಳ್ಕೊಂಡಿದೆ. ಇನ್ನು ನಾಮಿನೇಷನ್ ಪ್ರಕ್ರಿಯೆ, ವಾಪಸ್ ತಗೊಳ್ಳೋದು, ಅದು ಇದು ಮತ್ತೊಂದು ಸ್ಕ್ರಿಟಿನಿ ಮಾಡೋದು, ಬೇರೆ ಆಗೋದು, ಅದೆಲ್ಲ ಪ್ರಕ್ರಿಯೆಗಳಿಗೆ ಇನ್ನೇನು ಬೆರಳಿಕೆಯಷ್ಟು ದಿನಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ದ ಡಿ ಡೇ, ಆ ಮತಗಳನ್ನ ಕ್ಯಾಸ್ಟ್ ಮಾಡುವ ಡಿ ಡೇ ಬಹಳ ಹತ್ತಿರದಲ್ಲಿದೆ. ಆಮೇಲೆ ಇಡೀ ಪೊಲಿಟಿಕಲ್ ಸಿನಾರಿಯೋ ಕಳೆದ 1 ವಾರದಲ್ಲಿ ಕರ್ನಾಟಕದಲ್ಲಿ ಬದಲಾಗಿದೆ. ಇದಕ್ಕಿಂತ ಮುಂಚೆ ಬೇರೆ ಥರದಿತ್ತು. ಕಾಂಗ್ರೆಸ್ಸು ಒಂದು ಲಿಸ್ಟ್ನ 7 ಜನರದ್ದು ಅನೌನ್ಸ್ ಮಾಡ್ತು, ಬಿಜೆಪಿ ಕೆಲವರದ್ದು ಅನೌನ್ಸ್ ಮಾಡ್ತು, 4 ಜನದ್ದು ಇನ್ನೂ ಸಸ್ಪೆನ್ಸ್ ಆಗಿ ಉಳಿಸ್ಕೊಂಡಿದೆ. JDSನ ಜೊತೆಗೆ ಸಖ್ಯ ಅಂತ ಚರ್ಚೆ ಬಂದಾಗ ಇಲ್ಲ 3 ಬಿಟ್ಕೊಡ್ಬಾರ್ದಾ ಅನ್ನೋದ್ರ ಬಗ್ಗೆ ಬಹಳಷ್ಟು ಆಲೋಚನೆಗಳಾಗ್ತಾ ಇತ್ತು. ಆ ಆಲೋಚನೆಗೆ ಈಗ 1 ಹಂತಕ್ಕೆ ತೆರೆ ಬಿದ್ದಿದೆ. ಇನ್ನು ಕಾಂಗ್ರೆಸ್ಸು ಕೂಡ ಅಷ್ಟೇ 4 ಟಿಕೆಟ್ಗಳನ್ನು ಹಾಗೆ ಉಳಿಸ್ಕೊಂಡಿದೆ. ಬಟ್ ಆಲ್ಮೋಸ್ಟ್ ನಮಗೆ ಗೊತ್ತಾಗೋಗಿದೆ ಇವರಿವರೇ ಇರ್ತಾರೆ ಅಂತ. ಆ ಕಾರಣಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು, ಈ ಟ್ರೆಂಡ್ ಹೆಂಗೆ ಬದಲಾಗಿದೆ ಕಳೆದ 1 ವಾರ ಅಥವಾ 15 ದಿನಗಳ ಅವಧಿಯಲ್ಲಿ, ಎಸ್ಪೆಷಲಿ ಅಭ್ಯರ್ಥಿಗಳನ್ನ ಹಾಕಿದ ಮೇಲೆ ಡೆಫಿನೆಟ್ ಆಗಿ ಇವರೇ ಅಂತ ಆದ್ಮೇಲೆ, ಮತ್ತು ಮುಂಬರುವ ನರೇಟಿವ್ಸ್ಗೆ ಈ ಟ್ರೆಂಡ್ ಹೆಂಗೆ ಸೆಟ್ ಆಗುತ್ತೆ. ಇದು ಪಾರ್ಟಿ ವರ್ಸಸ್ ಪಾರ್ಟಿ ಅನ್ನೋ ಥರದಲ್ಲಿತ್ತು. ಬಟ್ ಈಗ ಕಳೆದ 1 ವಾರದಿಂದ ಇದು ವ್ಯಕ್ತಿ ವರ್ಸಸ್ ವ್ಯಕ್ತಿ. ಈ ವ್ಯಕ್ತಿಯನ್ನು ಸೋಲಿಸಬಲ್ಲನಾ, ಈತನ ವಿರುದ್ಧ ಈಕೆ ಹೋರಾಡಬಲ್ಲಳ, ಈ ತರದ ಚರ್ಚೆಗಳು ಶುರುವಾಗಿದೆ. ಆ ರೀತಿಯ 8 ಕಾನ್ಸ್ಟಿಟ್ಯೂನ್ಸೀಸ್ ನಾವು ತೆಗೆದುಕೊಂಡಿದ್ದೇವೆ. ನಾನು ಏನ್ ಮಾಡ್ತೀನಿ, 8 ಕಾನ್ಸ್ಟಿಟ್ಯೂನ್ಸೀಸ್ನ ಒಟ್ಟಿಗೆ ನಾನು ನಿಮ್ಮ ಮುಂದೆ ಮೊದಲಿಗೆ ಪ್ರಸಾರ ಮಾಡಿಬಿಡ್ತೇನೆ. ಅದಾದ ಮೇಲೆ ಒಂದೊಂದೇ ಕಾನ್ಸ್ಟಿಟ್ಯೂನ್ಸಿನ LED ಪರದೆಯ ಮೇಲೆ ನಾನು ಪ್ಲೇ ಮಾಡೋದಕ್ಕೆ ಹೇಳ್ತಾನೆ. ಮೊದಲಿಗೆ 8 ಕಾನ್ಸ್ಟಿಟ್ಯೂನ್ಸೀಸ್ ನಾವು ಯಾವ್ದು ತಗೊಂಡಿರೋದು ನಿಮ್ಮ ಮುಂದೆ ಇಟ್ಬಿಡ್ತಾನೆ. ಲೆಟ್ಸ್ ಬಿಗಿನ್ ನೌ, ಲೆಟ್ಸ್ ಗೋ ಟು ಅವರ್ LED ಸ್ಕ್ರೀನ್. ವ್ಯೂ ಪಾಯಿಂಟ್ ನಲ್ಲಿ ಈಗ ಮೈಸೂರು ಮತ್ತು ಕೊಡಗು, ಯದುವೀರ್ ವರ್ಸಸ್ ಲಕ್ಷ್ಮಣ್. ನರೇಟಿವ್ ಸಂಪೂರ್ಣವಾಗಿ ಬೇರೆ ತರದಲ್ಲಿ ಅಥವಾ ಟ್ರೆಂಡೇ ಬೇರೆ ತರದಲ್ಲಿ ಚೇಂಜ್ ಆದಂಗೆ ಕಾಣಿಸ್ತಾ ಇದೆ. ಜಗದೀಶ್ ಶೆಟ್ಟರು ಬೆಳಗಾವಿಯಿಂದ ಆಲ್ಮೋಸ್ಟ್ ಕನ್ಫರ್ಮ್ಡ್, ಅಧಿಕೃತವಾಗಿ ಬಂದಿಲ್ಲದೆ ಇರಬಹುದು, ಆದರೆ ಯಡಿಯೂರಪ್ಪನವರು ಹಲವು ಸಲ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ನಾವು ಜಗದೀಶ್ ಶೆಟ್ಟರ್ ಅವರನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದೇವೆ. ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಗ ಮೃಣಾಲ್ ಹೆಬ್ಬಾಳ್ಕರ್ ವಿಲ್ ಫೈಟ್ ಅಗೇನ್ಸ್ಟ್ ಜಗದೀಶ್ ಶೆಟ್ಟರ್ ಫ್ರಮ್ ಬೆಳಗಾವಿ. ಹಾಗಾದ್ರೆ ಮೊದಲ ಸಲ ಚುನಾವಣೆ ಫೇಸ್ ಮಾಡ್ತಾ ಇರುವ ಹೆಬ್ಬಾಳ್ಕರ್ ಪುತ್ರ, CM ಆಗಿದ್ದಂಥ ದ ಹೆವಿ ವೇಟ್ ಜಗದೀಶ್ ಶೆಟ್ಟರ್ ಅವರನ್ನ ಸೋಲಿಸಬಲ್ಲರಾ? ಇದು ದೊಡ್ಡ ಪ್ರಶ್ನೆ. ಇನ್ನು ದಕ್ಷಿಣ ಕನ್ನಡಕ್ಕೆ ಬಂದುಬಿಡೋಣ. ದಕ್ಷಿಣ ಕನ್ನಡ ಬ್ರಿಜೇಶ್ ಚೌಟಾ ವರ್ಸಸ್ ಪದ್ಮರಾಜ್. ಇಬ್ರು ಕೂಡ ಹೊಸ ಮುಖಗಳು, ಇಬ್ರು ಕೂಡ ಮೊದಲ ಬಾರಿಗೆ ಲೋಕಸಭೆ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ. ಇನ್ನು ಬೆಂಗಳೂರು ಸೌತ್ ಆಲ್ಮೋಸ್ಟ್ ಅದು ಬಿಜೆಪಿಯ ಭದ್ರಕೋಟೆ ಅಂತಾನೆ ಖ್ಯಾತಿ ಪಡೆದುಕೊಂಡಿದೆ. ಯಾವಾಗಲೂ ಗುಂಡೂರಾಯರು ಗೆದ್ದಿದ್ದು ಹೊರತುಪಡಿಸಿದ್ರೆ ನಂತರದಲ್ಲಿ ಯಾವ ರೀತಿಯಲ್ಲೂ ಕೂಡ ಬೇರೆ ಪಾರ್ಟಿಗಳು ಕಬ್ಜಾ ಮಾಡ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಸಿನ್ಸ್ ನಿಯರ್ಲಿ 3 decades. ಹಾಗಾಗಿ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಒಂದು ಭಾಗ ಆದ್ರೆ, ಈ ಸಲ ತೇಜಸ್ವಿ ಸೂರ್ಯ ವರ್ಸಸ್ ಸೌಮ್ಯ ರೆಡ್ಡಿ ಆಗಿದೆ. ಬೆಂಗಳೂರು ಗ್ರಾಮಾಂತರ ಪ್ರಾಬಬಲಿ ದ ಮೋಸ್ಟ್ ಫ್ಯಾಸಿನೇಟಿಂಗ್ ಫೈಟ್ ಆಫ್ ಎಲೆಕ್ಷನ್. ಬಹುಶಃ ನಮ್ಮೆಲ್ಲರ ಕಣ್ಣಿರೋದು ಬೆಂಗಳೂರು ಗ್ರಾಮಾಂತರ, ಡಾಕ್ಟರ್ CN ಮಂಜುನಾಥ್ ವರ್ಸಸ್ DK ಸುರೇಶ್. ತಾವು ಗಮನಿಸ್ತಾ ಇದ್ದೀರಿ. ಸೊ ಇವರಿವರ ನಡುವಿನ ಈ ಕಾಳಗ ಎಲ್ಲಿಗೆ ಹೋಗ್ಬೋದು ಅಂತ. ಕಾರಜೋಳರು ಆಲ್ಮೋಸ್ಟ್ ಫೈನಲ್ ಅಂತಾನೆ ಗೊತ್ತಾಗಿದೆ ನಮಗೆ. ಚಂದ್ರಪ್ಪನವರು ಕಾಂಗ್ರೆಸ್ನಿಂದ ಫೈನಲ್ ಆಗಿದ್ದಾರೆ, ಅಭ್ಯರ್ಥಿಯಾಗಿ ಅವರು ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಜ್ವಲ್ ರೇವಣ್ಣ ವರ್ಸಸ್ ಶ್ರೇಯಸ್ ಪಟೇಲ್, ಇಬ್ರು ಕೂಡ ಯಂಗ್. ಶ್ರೇಯಸ್ ಪಟೇಲ್ ಕಳೆದ ಸಲ ರೇವಣ್ಣನವರ ವಿರುದ್ಧ ಕೇವಲ 3,000 ಮತಗಳ ಅಂತರದಿಂದ ಹೊಳೆ ನರಸೀಪುರದಿಂದ ಸೋತರು. ಈ ಸಲ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ MP ಚುನಾವಣೆಗೆ ಕೊಡಲಾಗಿದೆ. ಪ್ರಜ್ವಲ್ ರೇವಣ್ಣ ಈಸ್ ನೌ ದಿ MP. ಬಟ್ ಮಂಡ್ಯದಲ್ಲಿ ಯಾರು ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಹಾಕ್ಬಿಟ್ಟಿದೀವಿ ನಾವು. ಗಮನಿಸಿ, ಇಲ್ಲಿ ಒಂದು ಕ್ವೆಶ್ಚನ್ ಮಾರ್ಕ್ ಮಾತ್ರ ನಾವು ಹಾಕಿದ್ದೀವಿ. ಇಲ್ಲಿ ಸ್ಟಾರ್ ಚಂದ್ರು ಇದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಇದನ್ನು ಗಮನಿಸಲೇಬೇಕು.
ಯಾಕೆ ಅಂತಂದ್ರೆ ಇಲ್ಲಿ ಯಾರು ಈ ಜಾಗಕ್ಕೆ, ಈ ಪರ್ಟಿಕ್ಯುಲರ್ ಜಾಗ ಇದೆಯಲ್ಲ, ಈ ಜಾಗಕ್ಕೆ ಯಾರು ಬರ್ತಾರೆ? ಕುಮಾರಸ್ವಾಮಿ ಅವರು ಬರ್ತಾರಾ ಈ ಜಾಗಕ್ಕೆ? ನಿಖಿಲ್ ಕುಮಾರಸ್ವಾಮಿ ಅವರು ಬರ್ತಾರಾ ಅಥವಾ ಪುಟ್ಟರಾಜು ಅವರು ಬರ್ತಾರಾ? ಯಾರು ಬರ್ತಾರೆ? ಅಥವಾ ಐ ಡೋಂಟ್ ನೋ, ಏನೋ ಸುಮಲತಾ ಅವ್ರು ನಿನ್ನೆ ರಾತ್ರಿ ತನಕ ಇನ್ನೂ ಫೈನಲ್ ಆಗಿಲ್ಲ ಅಂತಾನೆ ಹೇಳ್ತಾ ಇದ್ರು. ಅವರೇ ಏನಾದರೂ ಬಂದ್ಬಿಡ್ತಾರಾ ಗೊತ್ತಿಲ್ಲಪ್ಪ. ನಾನು ಸುಮ್ಮನೆ ಅದನ್ನ ಹಾಗೇನೆ ಖಾಲಿ ಬಿಡುವಂತ ಪ್ರಯತ್ನ ಮಾಡಿದ್ದೇನೆ ವಿತ್ ಕ್ವಶನ್ ಮಾರ್ಕ್. ಓಕೆ, ಅದಾದ್ಮೇಲೆ ನಮ್ಮ ಇವತ್ತಿನ ಮತ್ತೊಂದು ಪ್ರಶ್ನೆ, ದಿಸ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಫ್ ದಿ ಡೇ. ನೋಡಿ, ಸುಮಲತಾ ಅವರ ನಡೆಯೇನು? ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅವರು, ಸುಮಲತಾ ಅಂಬರೀಷ್ ಅವರು, ಅವರ ನಡೆ ಏನು? ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಯಾವ ಸ್ಥಾನಮಾನ? ಏನ್ ಪ್ರಶ್ನೆ? ಓಕೆ, ಮೈಸೂರು ಕೊಡಗಿನಿಂದ ನಾನು ಸ್ಟಾರ್ಟ್ ಮಾಡ್ತಾನೆ ಮೊದಲಿಗೆ. ಅದಾದ ನಂತರದಲ್ಲಿ ನಾವು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಈ ಟ್ರೆಂಡ್ ಏನಿದೆ ಇವೆರಡನ್ನು ಕೂಡ ಸ್ಪಷ್ಟವಾಗಿ ನಾವು ಗಮನಿಸುವ ಅತ್ಯಂತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ. ಮೈಸೂರು ಮತ್ತು ಕೊಡಗು ಹಾಗೇ ಇರಲಿ ಮತ್ತು ಬೆಳಗಾವಿ ಫ್ಲಿಪ್ ಆಗ್ತಾ ಇರಲಿ. ನನ್ನ ಟೆಕ್ನಿಕಲ್ ಟೀಮ್ಗೆ ನಾನು ಹೇಳ್ತೀನಿ, ಲೆಟ್ ಮೀ ಬಿಗಿನ್ ವಿತ್ ಮೈಸೂರು ಮತ್ತು ಕೊಡಗು. ಜಾಯ್ನ್ ಆಗಿರೋರು ಯಾರ್ಯಾರು? ಬೇರೆ ಬೇರೆ ಕಡೆಗಳಿಂದ ಎಲ್ಲ ಅನಲಿಸ್ಟ್ಗಳು ನಮ್ಮನ್ನ ಇವತ್ತು ಜಾಯ್ನ್ ಆಗಿದ್ದಾರೆ. ನನ್ನ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲಿ ಬಹಳ ಆತ್ಮೀಯರು, ಮಾರ್ಗದರ್ಶಕರು, ಗುರುಗಳು ಆದಂಥ BV ಶಿವಶಂಕರ್ ಸರ್ ಜಾಯ್ನ್ ಆಗಿದ್ದಾರೆ. ನಾನು ಅವರನ್ನ ಬಹಳ ಪ್ರೀತಿಯಿಂದ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೇನೆ. ಸರ್ ನಮಸ್ಕಾರ. ಹಾಗೆ ನಮ್ಮೊಟ್ಟಿಗೆ ಇನ್ಯಾರೇ ಜಾಯ್ನ್ ಆಗ್ತಾರೆ ಅಂತಂದ್ರೆ, ಮಂಗಳೂರಿನಿಂದ ಜಿತೇಂದ್ರ ಕುಂದೇಶ್ವರ ಹಿರಿಯ ಪತ್ರಕರ್ತರು ಜಾಯ್ನ್ ಆಗ್ತಾ ಇದ್ದಾರೆ. CK ಮಹೇಂದ್ರ ಮೈಸೂರಿನಿಂದ ಹಿರಿಯ ಪತ್ರಕರ್ತರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಬಾಬುರಾವ್ ಯಡ್ರಾಮಿ ಹಿರಿಯ ಪತ್ರಕರ್ತರು ಕಲಬುರಗಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅಶೋಕ್ ಚಂದ್ರಗಿ ಹಿರಿಯ ಪತ್ರಕರ್ತರು ಬೆಳಗಾವಿಯಿಂದ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಮತ್ತಿಕೆರೆ ಜಯರಾಮ್ ಹಿರಿಯ ಪತ್ರಕರ್ತರು ನಮ್ಮನ್ನ ಅವರು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಬಹಳ ಪ್ರೀತಿಯ ಗೌರವದ ಸ್ವಾಗತ. ವೆಲ್ಕಮ್ ಟು ಆಲ್ ಆಫ್ ಯು. ನಮಸ್ಕಾರ. ಶಿವಶಂಕರ್ ಸರ್, ನಿಮ್ಮಿಂದಾನೇ ಶುರು ಮಾಡ್ತಾನೆ. ಈಗ ಚುನಾವಣೆ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಬೇರೆ ಚರ್ಚೆ ಆಯಿತು, ಚುನಾವಣೆ ಅನೌನ್ಸ್ ಆದ್ಮೇಲೆ ಚರ್ಚೆ ಬೇರೆ ಆಯಿತು, ಟಿಕೆಟ್ ಕೊಡುವಾಗ ಚರ್ಚೆ ಬೇರೆ ಆಯಿತು, ಟಿಕೆಟ್ ಕೊಟ್ಟ ನಂತರದಲ್ಲಿ ಚರ್ಚೆ ಬೇರೆ ಆಯಿತು, ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಚರ್ಚೆ ಬೇರೆ ಇತ್ತು, ಟ್ರೆಂಡ್ ಬೇರೆ ಇತ್ತು. ಇವಾಗ ಟ್ರೆಂಡ್ ಹೆಂಗಿದೆ ಅಂತಂತೀರಿ? ಪಾರ್ಟಿ ವರ್ಸಸ್ ಪಾರ್ಟಿ ಅಂತಿತ್ತು. ಇದು ಚಂದನ್, ಇದು ನ್ಯಾಷನಲ್ ಪೋಲ್ಸ್ ಹೇಳಿ ಕೇಳಿ. ಇದು ಲೋಕಸಭಾ ಚುನಾವಣೆ, ರಾಷ್ಟ್ರೀಯ ಚುನಾವಣೆ. ಇದು ಇದರಲ್ಲಿ ಏನಿರುತ್ತೆ ಅಂದ್ರೆ ಲಾರ್ಜ್ಲಿ ಇಟ್ ಈಸ್ ಬಿಟ್ವೀನ್ ಪಾರ್ಟೀಸ್. ಅಂದ್ರೆ ಇದು ಎಲೆಕ್ಷನ್ ಅನೌನ್ಸ್ ಆಗಕ್ ಮುಂಚೆ ಇದ್ದಿದ್ದೇನೆಂದ್ರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ. ಅಂದ್ರೆ ಎಸ್ಪೆಷಲಿ ಇನ್ ಕರ್ನಾಟಕ. ಅಂದ್ರೆ ರೆಸ್ಟ್ ಆಫ್ ಇಂಡಿಯಾ ಏನಿರುತ್ತೆ ಬಿಜೆಪಿ ವರ್ಸಸ್ ಅದರ್ಸ್ ಅಂತ. ಅದು ಇದು ಇಂಡಿಯಾ ಅಲಯನ್ಸ್ ಇರಬಹುದು, ಅಥವಾ ಆಯಾ ರಾಜ್ಯಗಳಲ್ಲಿ ಇವಾಗ ಪಶ್ಚಿಮ ಬಂಗಾಳ ಬಂದಾಗ ಬಿಜೆಪಿ ವರ್ಸಸ್ TMC ಇರಬಹುದು. ಇಲ್ಲಿ ನಿಮಗೆ ಮಹಾರಾಷ್ಟ್ರದಲ್ಲಿ ಬಂದಾಗ ಬಿಜೆಪಿ ವರ್ಸಸ್ ಆಗಾದಿ, ಈ ಥರದ್ದೆಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಸಾಕಷ್ಟು ಸಮೀಕ್ಷೆಗಳ ಬಗ್ಗೆ ನಮ್ಮನ್ನೆಲ್ಲ ಕರೆದು ಚರ್ಚೆ ಮಾಡಿಸಿದ್ರಿ. ಅವಾಗ ಏನಂತಂದ್ರೆ ಎಲೆಕ್ಷನ್ಸು ಶೆಡ್ಯೂಲ್ ಅನೌನ್ಸ್ ಆಗೋಕ್ಕೆ ಮುಂಚೆ ಇದ್ದಿದ್ದಂತಹ ಒಂದು ಟ್ರೆಂಡ್ ಅದು. ಅಂದ್ರೆ ಈಗ ಬಿಜೆಪಿ 2 ಟರ್ಮ್ಗಳನ್ನ ಮುಗಿಸಿದೆ ಮೋದಿ ನೇತೃತ್ವದಲ್ಲಿ. ಹಾಗಾಗಿ ಆ ಒಂದು ಸಿನಾರಿಯೋನ ಇಟ್ಕೊಂಡು ಕಾಂಗ್ರೆಸ್ ಹೇಗೆ ಪ್ರಿಪೇರ್ ಆಗಿದೆ ಅಂತ ಬಂದಾಗ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇನ್ ಕರ್ನಾಟಕ, ಅದನ್ನ ನಾವು ಅನಲೈಸ್ ಮಾಡಿದ್ವಿ. ಅದರಲ್ಲಿ ಸಾಕಷ್ಟು ಸಮೀಕ್ಷೆಗಳು ಸ್ವಲ್ಪ ಮಟ್ಟಿಗೆ ಬಿಜೆಪಿಗೇನೆ 8 ಜನ ಕೊಟ್ಟಿದ್ವು. ಈಗ ನೆಕ್ಸ್ಟ್ ಅಂದ್ರೆ ಈ ಪೋಲ್ ಸಿನಾರಿಯೋ ಸ್ಲೋ ಆಗಿ ಸ್ಟೆಪ್ ಬೈ ಸ್ಟೆಪ್ ಶೇಪ್ ಅಪ್ ಆಗ್ತಾ ಹೋಗ್ತಾ ಇದೆ. ಅಂದರೆ ಇದು ಎಲೆಕ್ಷನ್ ಅನೌನ್ಸ್, ನೀವು ಹೇಳಿದಾಗೆ ಎಲೆಕ್ಷನ್ ಅನೌನ್ಸ್ ಆಗಕ್ಕೆ ಮುಂಚೆ ಒಂದು ಸಿನಾರಿಯೋ, ಎಲೆಕ್ಷನ್ ಅನೌನ್ಸ್ ಆದಮೇಲೆ ಕ್ಯಾಂಡಿಡೇಟ್ಸ್ ಇವಾಗ ಏನಾಗುತ್ತೆ ಆ ಒಂದು ಟ್ರೆಂಡ್ಗೆ ಆ್ಯಡ್ ಮಾಡ್ತಾ ಹೋಗುತ್ತೆ. ಈಗ ಬಿಜೆಪಿ ಎಲ್ಲೋ ಒಂದು ಕಡೆ ಸ್ಟ್ರಾಂಗ್ ಇತ್ತು ಅನ್ಕೊಳ್ಳಿ, ಆ ಸ್ಟ್ರಾಂಗ್ ಆದಾಗ ಕ್ಯಾಂಡಿಡೇಟು ಆ ಸ್ಟ್ರೆಂತನ್ನು ಆ್ಯಡ್ ಮಾಡ್ತಾ ಇದ್ದಾನ, ಆ ಸ್ಟ್ರೆಂತನ್ನು ವೀಕನ್ ಮಾಡ್ತಾ ಇದ್ದಾನ ಅನ್ನೋದು ಎರಡು. ಅಂದ್ರೆ ಈಗ ಅದು ಬಿಜೆಪಿಗೆ ಸ್ಟ್ರೆಂತ್ ಆ್ಯಡೇ ಆಗ್ಲೇಬೇಕು ಅಂತ ಏನಿಲ್ಲ. ಯಾರೋ ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಇದ್ರು, ಅವರಾಗದೆ ಇನ್ನೊಬ್ರು ಆಗ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಏನಾದರೂ ಈ ಥರದ್ದು ಇವಾಗ ಹರಳುಗಟ್ತಾ ಹೋಗ್ತಾ ಇದೆ. ಆಮೇಲೆ ಈಗ ನೀವು ಹೇಳಿದ ಹಾಗೆ ಟಿಕೆಟ್ ಕೆಲವೊಂದು ಕಡೆ ಅನೌನ್ಸ್ ಆಗಿದೆ. ಅಂದ್ರೆ 80% ಅನೌನ್ಸ್ ಆಗ್ಬಿಟ್ಟಿದೆ, 80 ಅಲ್ಲ 90% ಅನೌನ್ಸ್ ಆಗ್ಬಿಟ್ಟಿದೆ. ಇನ್ನೊಂದು 5-6 ಸೀಟು ಕಾಂಗ್ರೆಸ್ ಕೂಡ ಉಳಿಸ್ಕೊಂಡಿದೆ, 5 ಸೀಟು ಇವರೊಂದು 5 ಸೀಟು ಉಳಿಸ್ಕೊಂಡಿದ್ದಾರೆ. ತುಂಬಾ ಕಮ್ಮಿ ಅಂತ ಅನ್ಕೊಳ್ಳೋಣ. ಆದರೆ ಈಗ ಒಂದು ಅರ್ಥ ಮಾಡ್ಕೋಬೇಕು, ಇವಾಗ ಅನೌನ್ಸ್ ಮಾಡೋದು ಟಿಕೆಟ್ ಮಾತ್ರ. ಕರೆಕ್ಟ್. ಅಂದ್ರೆ ಹೆಸರುಗಳು ಬಂದಿದೆ. ಕರೆಕ್ಟ್. B ಫಾರ್ಮ್ ಕೊಡಬೇಕು,
ಬಿ ಫಾರ್ಮ್ ಅಲ್ಲಿ ಹೋಗಿ ಅವರು ನಾಮಿನೇಷನ್ ಫೈಲ್ ಮಾಡಬೇಕು, ಆ ನಾಮಿನೇಷನ್ ವಾಪಸ್ ತಗೊಳ್ಳದೇ ಇರಬೇಕು, ಅವಾಗ ಅದು ಫೈನಲ್ ಅಂತ. ಅವಾಗ ಆಗೋದು ನಮ್ಗೆ ಆ ಥರದ್ದು ಒಂದು ಹಂತ ಬರೋದು ನಮಗೆ ಮೊದಲನೇ ಹಂತಕ್ಕೆ ಏಪ್ರಿಲ್ 4, ಎರಡನೇ ಹಂತಕ್ಕೆ ಏಪ್ರಿಲ್ 18 ಅದು ಬರುತ್ತೆ. ಅದು ಅವಾಗ ಇನ್ನೊಂದು ಸಿನಾರಿಯೋ ಬರುತ್ತೆ, ಇನ್ನೂ ಸ್ಪಷ್ಟತೆ ಬಂದ್ಬಿಡುತ್ತೆ ಅವಾಗ. ಓ ಹೀಗೆ ಇಂತಿಂಥವ್ರ ಮಧ್ಯದನೇ ಹೋರಾಟ ಅಂತ. ಸೊ ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 2018 ಒಂದು ಎಲೆಕ್ಷನ್ನಲ್ಲಿ ವರುಣಾದಲ್ಲಿ ಇವತ್ತು ಯಾರು BJP ಅಧ್ಯಕ್ಷರಾಗಿದ್ದಾರೆ, ಸ್ಟೇಟ್ ಪ್ರೆಸಿಡೆಂಟ್, ಅವ್ರಿಗೆ ಬಿ ಫಾರ್ಮ್ ಕೊಟ್ಬಿಟ್ಟಿದ್ರು. ಅವರು ನಾಮಿನೇಷನ್ ಹಾಕೋದಕ್ಕೆ ಒಂದು ಶಾಮಿಯಾನ ಹಾಕಿ ನಾಮಿನೇಷನ್ ಹಾಕಕ್ಕೆ ಒಂದೆಲ್ಲ ಮೆರವಣಿಗೆಗೆ ಹೊರಟಿದ್ದಾರೆ. ಆದ್ರೆ ಇನ್ನೇನು ದಾರಿ ಅವ್ರ ಕೈಯಲ್ಲಿ ಇದ್ದಿದ್ದು ಬಿ ಫಾರ್ಮ್ ವಾಪಸ್ ತಗೊಂಡ್ಬಿಟ್ರು. ಸೊ ಅಂದ್ರೆ ಅದು ಕೂಡ ಸಾಧ್ಯತೆ ಇದೆ. ಸೊ ಈಗ ಆ ಸಾಧ್ಯತೆಗಳನ್ನು ಗಮನದಲ್ಲಿ ಇಟ್ಕೊಂಡೇ ಈಗಿನ ಪರಿಸ್ಥಿತಿ ನೋಡಕ್ ಹೋದ್ರೆ ನೀವು ಈಗ ಬರೀ 8 ನೀವು ತಗೊಂಡಿದ್ದ ಅಂದ್ರೆ ಕೀ ಕಾನ್ಸ್ಟಿಟ್ಯೂನ್ಸೀಸ್ ತಗೊಂಡಿದ್ದೇವೆ. ಒಟ್ಟು ಸ್ಟೇಟ್ ಅಂತ ನೋಡಿದಾಗ ಇಬ್ಬರಲ್ಲೂ ಕೂಡ ಒಂದೇನಂತಂದ್ರೆ ಒಂದು ಇದು ತಿಕ್ಕಾಟ ಆಗಿದೆ. ಇಬ್ಬರಿಗೂ BJP ಮತ್ತೆ ಕಾಂಗ್ರೆಸ್ ಅಥವಾ JDS ಕ್ಯಾಂಡಿಡೇಟ್ ಸೆಲೆಕ್ಷನ್ ಅಲ್ಲಿ ಬಹಳಷ್ಟು ಚಾಲೆಂಜಸ್ ಅನ್ನ ಫೇಸ್ ಮಾಡಿದ್ದಾರೆ. ಅದೇನು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ. ಕಾಂಗ್ರೆಸ್ ಅಂತ ಬಂದಾಗ ಅವ್ರೇನ್ ಮಾಡಿದ್ರು, ಫಸ್ಟ್ ಅವ್ರಿಗೆ ವಿನ್ನಬಲ್ ಕ್ಯಾಂಡಿಡೇಟ್ಸ್ ಎಲ್ಲೋ ಸ್ವಲ್ಪ ಡರ್ತ್ ಇದೆ ಅಂತ ಮೇಲ್ನೋಟಕ್ಕೆ ಅನ್ಸಿದ್ದಂತೂ ನಿಜ. ಅದಕ್ಕೋಸ್ಕರ ಅವ್ರೇನ್ ಮಾಡಿದ್ರು, ಮಿನಿಸ್ಟರ್ಗಳನ್ನು ಕೇಳಿದ್ರು. ಅವ್ರು ನಮ್ಮ ಮಿನಿಸ್ಟರ್ಗಳು ಯಾರು ಅದು ನಾವು ಯಾರು ಅಧಿಕಾರ ಬಿಟ್ಕೊಟ್ಟು ನಾವು ಬರೋದಿಲ್ಲ ಅನ್ಬಿಟ್ರು. ಆಮೇಲೆ ಅವರು ಕೊನೆಗೆ ಏನ್ ಮಾಡ್ತಾರೆ, ಅಲ್ಲಿ ಸ್ವಲ್ಪ ಮಟ್ಟಿಗೆ 135 ಸೀಟ್ ಗೆದ್ದಂತ ಕಾಂಗ್ರೆಸ್ಗೆ ಈ ಅವಸ್ಥೆ ಬರಬಾರ್ದಾಗಿತ್ತೇನೋ ಅಂತಾನು ಅನ್ಸುತ್ತೆ. ಈಗ ಅವ್ರಿಗೆ ಅಸೆಂಬ್ಲಿಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿದ್ರು, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಆದಂಗೆ ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಾಂದಿದ್ರೆ ಏನಾಗ್ತಾ ಇತ್ತು ಅಂದ್ರೆ, ಇವ್ರು ಯಾರನ್ನೋ ಕೇಳಿದ್ರಲ್ಲ, ಕೊನೆಗೆ ಏನ್ ಮಾಡ್ಬಿಟ್ರು ಅಂದ್ರೆ ಅವ್ರ ಟರ್ಮ್ಸ್ ಅಂಡ್ ಕಂಡೀಷನ್ಗೆ ಇವ್ರು ಬಿದ್ದಂಗೆ ಕಾಣಿಸ್ತಾ ಇದೆ. ನಾನ್ ಕಂಟೆಸ್ಟ್ ಮಾಡಲ್ಲ, ನನ್ನ ಮಗನ ಕೊಡಿ, ನಾನ್ ಕಂಟೆಸ್ಟ್ ಮಾಡಲ್ಲ, ನನ್ನ ಮಗಳ ಕೊಡಿ, ನಾನ್ ಕಂಟೆಸ್ಟ್ ಮಾಡಲ್ಲ, ನನ್ನ ಅಳಿಯನು ಕೊಡಿ. ಅದಕ್ಕೆಲ್ಲ ಒಂದ್ ಕಡೆ ಬಾಕ್ ಡೌನ್ ಆದಂಗೆ ಕಾಣಿಸ್ತಾ ಇದೆ ಕಾಂಗ್ರೆಸ್. ಅದೇ ತರ BJP ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬಹುದಾಗಿತ್ತೇನೋ ಅಂತ ಅನ್ಸುತ್ತೆ. ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಗಳು ಇವಾಗ ತುಮಕೂರಿನಲ್ಲಿ, ಆಮೇಲೆ ಇದರಲ್ಲಿ ಇನ್ನಲ್ಲಿ ಕೆಲವೊಂದು ಕಡೆ ಡಿಸಿಡೆನ್ಸ್ ದಾವಣಗೆರೆನಲ್ಲಿ, ಇಲ್ಲೆಲ್ಲ ಅದು ಡಿಸಿಡೆನ್ಸ್ ಬರ್ತಾ ಇರೋ ರೀತಿ ನೋಡಿದ್ರೆ, ಶಿವಮೊಗ್ಗ ಅಂದ್ರೆ ಹಾವೇರಿ ಶಿವಮೊಗ್ಗ ಅಂದ್ರೆ ಶಿವಮೊಗ್ಗದಲ್ಲಿ ಕೇಳಿಸ್ತಾ ಇರೋ ಶಿವಮೊಗ್ಗಕ್ಕೋಸ್ಕರ ಅಲ್ಲ, ಹಾವೇರಿ ಕಾರಜೋಳ ಅಂತಾನು ಶುರುವಾಗಿದೆ. ಅದೇ ಚಿತ್ರದುರ್ಗದಲ್ಲಿ ಹಾವೇರಿನಲ್ಲಿ. ಅಂದ್ರೆ ಆಕ್ಚುಲಿ ತಮಾಷೆ ಏನಂದ್ರೆ, ಈ ಈಶ್ವರಪ್ಪ ಶಿವಮೊಗ್ಗದಿಂದ ಧ್ವನಿ ಎತ್ತುತ್ತಾ ಇದ್ದಾರೆ, ಆದ್ರೂ ಹಾವೇರಿಗೋಸ್ಕರ. ಅಂದ್ರೆ ಅವ್ರ ಮಗನಿಗೆ ಕೊಡ್ಬೇಕಾಗಿತ್ತು, ಬೊಮ್ಮಾಯಿ ಕೊಟ್ಬಿಟ್ರು ಅಂತ. ಅದನ್ನ ಸ್ವಲ್ಪ ಚೆನ್ನಾಗಿ ಹ್ಯಾಂಡಲ್ ಮಾಡಬಹುದಾಗಿತ್ತೇನೋ ಅಂತ ಅನ್ಸುತ್ತೆ. ಮೂರನೇದಾಗಿ JDS ಅಂತ ಬಂದಾಗ ಅವ್ರಿಗೆ ಈಗಲೂ ಅಂದ್ರೆ, ಈಗ ನೀವು ಹೇಳಿದ ಹಾಗೆ ನೀವು ಮಂಡ್ಯ ತಗೊಳ್ಳಿ ಅಂತ ಕೊಟ್ರೆ ಯಾರು ಕ್ಯಾಂಡಿಡೇಟ್ ಅನ್ನೋದು ಪ್ರಾಬ್ಲಮ್ ಇದೆ. ಅದೇ ರೀತಿ ಹಾಸನಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಸಿಟ್ಟಿಂಗ್ MP, ಆದ್ರೆ ಅಲ್ಲೊಂದು ಸ್ವಲ್ಪ ಏನೋ ಗೊಂದಲಗಳಿದೆ. BJP ಅದ ಕ್ಯಾಡರ್ ಒಪ್ಕೊಳ್ತಾ ಇಲ್ಲ ಅನ್ನೋದಿದೆ. ಆಮೇಲೆ ಗ್ರೌಂಡ್ ರಿಯಾಲಿಟಿ ಈಗಿನ ಸಿಟ್ಟಿಂಗ್ MP ಬಗ್ಗೆ ಒಂದು ಸ್ವಲ್ಪ ನೆಗೆಟಿವ್ ಇದೆ ಅಂತ ಇದೆ. ಅದನ್ನೆಲ್ಲ ಅವರು ಚಾಲೆಂಜ್ ಫೇಸ್ ಮಾಡಬೇಕಾಗತ್ತೆ. ಕೋಲಾರ್ನಲ್ಲಿ ಅವ್ರಿಗೆ ಇದು ಮಲ್ಲೇಶ್ ಅಂತ ಒಬ್ಬರು, ಮಲ್ಲೇಶ್ ಬಾಬು ಅಂತ ಇಟ್ಕೊಂಡಿದ್ದಾರೆ. ಇದನ್ನೆಲ್ಲ ಅವರು ಕುಮಾರಸ್ವಾಮಿ ಅವರು ಹಾರ್ಟ್ ಆಪರೇಷನ್ ಆಗಿ ಬಂದ ಮೇಲೆ ಏನೋ ಅದನ್ನೆಲ್ಲ ಅಡ್ರೆಸ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಅಂದ್ರೆ 3 ಪಾರ್ಟಿಗಳಿಗೆ ಚಾಲೆಂಜಸ್ ಕಾಣಿಸ್ತಾ ಇದೆ. ಆದ್ರೆ ಬಿ ಫಾರ್ಮ್ ಆದ್ಮೇಲೆ ಇನ್ನೊಂದು ರೀತಿಯಾದಂತ ಒಂದು ಸ್ಪಷ್ಟ ಚಿತ್ರಣ ಬರುತ್ತೆ. ನಾವು ವಿಲ್ ಗೋ ಆನ್ ಡಿಸ್ಕಸಿಂಗ್. ರೈಟ್ ಸರ್, ಫ್ಯಾಂಟಾಸ್ಟಿಕ್. ನಾನು CK ಮಹೇಂದ್ರ ಅವ್ರಿಗೆ ಹೋಗ್ತೇನೆ, ಮೈಸೂರಿನ ಹಿರಿಯ ಪತ್ರಕರ್ತರಿಗೆ. ಮಹೇಂದ್ರ ಸರ್ ನಮಸ್ತೆ, ವೆಲ್ಕಮ್ ಟು ಯು. ನಮಸ್ಕಾರ ಮಹೇಂದ್ರ ಸರ್, ಕೇಳಿಸ್ತಾ ಇದೆಯಾ? ಆಮೇಲೆ ಆಡಿಬಲ್ ಸ್ಪಷ್ಟ ಇದೆಯಾ? ನನಗೆ ಕೇಳಿಸ್ತಾ ಇದೆ ಹೇಳಿ. ಓಕೆ, ಒಂಚೂರು ನಿಮ್ದು ವಾಲ್ಯೂಮ್ ಯಾಕೆ ಡೌನ್ ಇದೆ, ಒಂಚೂರು ವಾಲ್ಯೂಮ್ ಡೌನ್ ಮಾಡಕ್ಕೆ ನಾನು ಟೆಕ್ನಿಕಲ್ ಟೀಮ್ ಹೇಳ್ತೀನಿ. ವಾಲ್ಯೂಮ್ ಅಪ್ ಪ್ಲೀಸ್, ಟೆಕ್ನಿಕಲ್ ಟೀಮ್. ಈಗ ಕೇಳಿಸ್ತಾ ಇದೆಯಾ? ಫ್ಯಾಂಟಾಸ್ಟಿಕ್, ವೆರಿ ಕ್ಲಿಯರ್ ಸರ್, ವೆರಿ ಲೌಡ್ ಅಂಡ್ ಕ್ಲಿಯರ್, ಥ್ಯಾಂಕ್ ಯು ಸರ್. ಈಗ ಮೈಸೂರು ವಿಷಯಕ್ಕೆ ಬರೋದಾದ್ರೆ, ಈಗ ರಾಜರು ವರ್ಸಸ್ ಲಕ್ಷ್ಮಣ ಹೆಂಗಿದೆ ಸರ್ ಅಲ್ಲಿ ಸದ್ಯದ ಸಿನಾರಿಯೋ ಮೈಸೂರಿನಲ್ಲಿ ಹೆಂಗಿದೆ? ಈಗ ಸದ್ಯದ ಸಿಟ್ಟಿಂಗ್ MP ವಿರುದ್ಧದ ಅಲೆಯೋ ಅಥವಾ ಅವ್ರಿಗೆ ಯಾಕೆ ಅವಕಾಶ ಮಾಡಿಕೊಡ್ಲಿಲ್ವೋ ಅದು ಏನೋ ಗೊತ್ತಿಲ್ಲ. ಅವ್ರ ಪರವಾಗಿ ಸುಮಾರು ಜನ ಹೋರಾಟ ಮಾಡಿದ್ರು, ಈ ಕ್ಷಣಕ್ಕೂ ಮಾಡ್ತಾನೆ ಇದ್ದಾರೆ. ಅದೆಲ್ಲವನ್ನೂ ಪರಿಗಣಿಸದ ಹೈಕಮಾಂಡು ರಾಜರಿಗೆ ಟಿಕೆಟ್ ಅನ್ನ ಕೊಡ್ತು. ಈಗ ರಾಜರು ಲಕ್ಷ್ಮಣ್ ಅವರನ್ನ ಫೇಸ್ ಮಾಡ್ಬೋದಾ, ಲಕ್ಷ್ಮಣ್ ರಾಜರನ್ನ ಫೇಸ್ ಮಾಡ್ಬೋದಾ? ಹೆಂಗಿದೆ ಸರ್ ಸಿನಾರಿಯೋ ಮೈಸೂರಿನಲ್ಲಿ? ಅಲ್ಲ, ಈಗ ತಾನೇ ಲಕ್ಷ್ಮಣ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬಹಳ ಅರ್ಲಿ, ಯಾಕೆಂದ್ರೆ ಇನ್ನು ಹೇಳಕ್ಕೆ ಒಂದು ಲಕ್ಷ್ಮಣ್ ಅವರು ಹೆಚ್ಚು ಮಾತಾಡಿ ಯಾವಾಗ್ಲೂ ಮೀಡಿಯಾ ಜೊತೆ ಇರ್ತಾರೆ ಅನ್ನೋದೊಂದಿದೆ. ಮಹಾರಾಜರ ಪರವಾಗಿ ಈಗಾಗಲೇ ಒಂದಷ್ಟು ಎಲ್ಲರೂ ಜನಗಳನ್ನ ಭೇಟಿ ಆಗೋದಾಗ್ಲಿ, ಕಾರ್ಯಕರ್ತರನ್ನ ಮುಖಂಡರನ್ನ ಭೇಟಿ ಮಾಡುವಂತ ಕೆಲಸಗಳು ಎಲ್ಲ ಕಡೆ ನಡೀತಾ ಇದೆ. ಈ ಹಿಂದೆ
ಮಹಾರಾಜರು ಇಷ್ಟು ಕೆಲಸ ಮಾಡಿದ್ರು, ಆ ಕೆಲಸ ಮಾಡಿದ್ರು. ನನಗೆ ಎಕೋ ಆಗ್ತಿದೆ ಸರ್. ಕೇಳಿಸ್ತಿದೆ, ಇವ್ರು ಆಡಿಬಲ್, ಗೋ ಅಹೆಡ್ ಪ್ಲೀಸ್. ಓಕೆ ಸರ್, ಓಕೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದ್ರು, ಮಹಾರಾಜ ಸರ್. ನನಗೆ ಎಕೋ ಆಗ್ತಿದೆ, ಮಾತಾಡೋದು ನನಗೆ ಕೇಳಿಸ್ತದೆ. ಓಕೆ, ಸಿಮ್ಸ್ ಟು ಬಿ ಸಮ್ ಟೆಕ್ನಿಕಲ್ ಇಶ್ಯೂ, ಅದನ್ನ ಸರಿ ಮಾಡಿ ಕೇಳ್ತೀನಿ. ಮತ್ತಿಕೆರೆ ಜಯರಾಮ್ ಅವ್ರಿಗೆ ಬರ್ತೀನಿ. ಜಯರಾಮ್ ಸರ್, ರಾಜರು ವರ್ಸಸ್ ಲಕ್ಷ್ಮಣ್, ಮೈಸೂರು ಕತೆ. ಅಲ್ಲ, ಮೈಸೂರಿನಲ್ಲಿ ರಾಜರು ಒಂದನ್ನೇ ಇಟ್ಕೊಂಡು ಅದೊಂದೇ ದೃಷ್ಟಿಕೋನದಲ್ಲಿ ನೋಡ್ಬೇಡಿ. ಅವರ ಪೂರ್ವಿಕರು ಈ ಇಡೀ ಹಳೆ ಮೈಸೂರು ಭಾಗದ ಉದ್ಧಾರಕ್ಕೆ ಏನು ಸಾಕಷ್ಟು ಕೊಡುಗೆಯನ್ನ ಸಹಜವಾಗಿಯೇ ನಮ್ಮ ಜನ ಸ್ಮರಿಸ್ಕೊಂತಾರೆ. ಅದೇ ತರ ನಮ್ಮ ಏನು ಮೈಸೂರು ಭಾಗದಲ್ಲೂ ಕೂಡ JDS ಬಿಜೆಪಿ ಸಾಕಷ್ಟು ಬಲಿಷ್ಠವಾಗಿರೋದ್ರಿಂದ ಸತತ 2 ಬಾರಿ ಬಿಜೆಪಿ ಕ್ಷೇತ್ರನ ಪ್ರತಾಪ್ ಸಿಂಹ ಅವ್ರ ಮೂಲಕ ಗೆದ್ದುಕೊಂಡಿದ್ದೆ. ಅಲ್ಲಿ ಪರೋಕ್ಷವಾಗಿ ಎಲ್ಲೋ ಒಂದು ಕಡೆ JDS ನ ಬೆಂಬಲ ಇತ್ತು ಬಿಜೆಪಿಗೆ ಅನ್ನುವಂಥದ್ದು ಜಗಜ್ಜಾಹಿರ ವಿಚಾರ. ಅದರಲ್ಲೇನು ಗುಟ್ಟಿನ ಸಂಗತಿ ಏನ ಬಿಜೆಪಿ ಸಹಜವಾಗಿ ಅವರ ಒಂದು ಶಕ್ತಿ ಇಲ್ಲಿ ಹೆಚ್ಚಾಗುತ್ತೆ. ಯದುವೀರ್ ಒಡೆಯರ್ ಅವರಿಗೆ ಇಲ್ಲಿ ಸಾಕಷ್ಟು ಪ್ಲಸ್ ಆಗ್ಬೋದು. ಅದೇ ತರ ಲಕ್ಷ್ಮಣ್ ಅವ್ರಿಗೆ ಜಾತಿ ಹಿನ್ನೆಲೆ ಇದೆ. ಅವರು ಮೀಡಿಯಾದ ಮೂಲಕ ಸಾಕಷ್ಟು ಬಾರಿ ಏನೋ ಸರ್ಕಾರವನ್ನ ಸಮರ್ಥನೆ ಮಾಡ್ಕೊಳ್ಳುವಂಥದ್ದು, ಸಿದ್ದರಾಮಯ್ಯ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋದು, ಹೀಗೆ ಫೋಕಸ್ ಆಗಿದ್ದಾರೆ. ಅವರು ಕೂಡ ಅವರು ವಿಧಾನ ಪರಿಷತ್ ಚುನಾವಣೆಗಳಲ್ಲಿ ಸೋತಿದ್ದಾರೆ, ಚಿರಪರಿಚಿತರಾಗಿದ್ದಾರೆ. ಹೀಗಾಗಿ ಸಹಜವಾಗಿಯೇ ಅಲ್ಲಿ ಒಂದು ಫೈಟ್ ಕಾಣಬಹುದು. ಆದ್ರೆ ಮೇಲ್ನೋಟಕ್ಕೆ ಈಗ ಸದ್ಯದ ಮಟ್ಟಿಗೆ ಒಡೆಯರ್ ಅವರ ಯದುವೀರ್ ಒಡೆಯರ್ ಅವರ ಒಂದು ಸ್ಪರ್ಧೆನ ಬಿಜೆಪಿ ಕೂಡ ಗಂಭೀರವಾಗಿ ತಗೊಂಡಿದೆ. ಹಾಗಾಗಿ ಈ ಬಾರಿ ಮೈಸೂರಿನ ಚಿತ್ರಣ ಅಲ್ಲಿ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿ ಈಗ ಏನು ನಮ್ಮ ಪ್ರತಾಪ್ ಸಿಂಹ ಅವರು ಕೂಡ ಕ್ಯಾಂಪೇನ್ಗೆ ಇಳಿದಿರೋದ್ರಿಂದ ಸಹಜವಾಗಿಯೇ ಬಿಜೆಪಿಯ ಕೈ ಮೇಲೆ ಆದ್ರೂ ಆಗ್ಬಹುದು. ಈಗ ಮೈಸೂರಲ್ಲಿ ಏನು ಅಂತಂದ್ರೆ, ಈಗ ಕಾಂಗ್ರೆಸ್ಸು ಬಹಳ ದೊಡ್ಡ ಮಟ್ಟದಲ್ಲಿ ಯಾವ ಹಂತದಲ್ಲೂ ಕೂಡ ಮೈಸೂರಿನಲ್ಲಿ ಒಂದು ಮೇಯರ್ ಸ್ಥಾನವನ್ನು ಕೂಡ ಗಿಟ್ಟಿಸ್ಕೊಳ್ಳೋಕೆ ಈ ಕ್ಷಣದವರೆಗೂ ಕೂಡ ಅವರಿಗೆ ಸಾಧ್ಯ ಆಗಿಲ್ಲ. ಅದು ಬೇರೆ ಮಾತು. ಅದರ ಜೊತೆಗೆ ಐ ಬಿಲೀವ್ ಅಡಗೂರು ವಿಶ್ವನಾಥ್ ಆದ ನಂತರದಲ್ಲಿ ಯಾವ ಕಾಂಗ್ರೆಸ್ಸಿಗರು ಕೂಡ ಅಲ್ಲಿ MP ಆಗಿ ಕಳೆದ 1.5 ದಶಕದಿಂದ ಯಾರು ಕೂಡ ಅಲ್ಲಿ ಆಯ್ಕೆಯಾಗಿ ಬಂದಿಲ್ಲ. 2ನೇ ಪ್ರಶ್ನೆ. 3ನೇದು, ಅದು ಸಿದ್ದರಾಮಯ್ಯನವರ ಹೋಮ್ ಗ್ರೌಂಡ್, ಹೋಮ್ ಟರ್ಫ್ ಅಂತೆಲ್ಲ ಕರೀತಾರೆ. ಬಟ್ ಅಲ್ಲಿ ಒಬ್ಬ MP ಗೆಲ್ಸ್ಕೊಂಬರಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ಗೆ ಈ ಕ್ಷಣದವರೆಗೂ ಕೂಡ. ಹಾಗಾಗಿ ಇಲ್ಲಿ ನಾವು ಕೇಳಬೇಕಾಗಿರೋ ಪ್ರಶ್ನೆ, ಜಯರಾಮ್ ಸರ್, ಕಾಂಗ್ರೆಸ್ಸಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿ ಬಿಡಬಹುದಾ, ಅಥವಾ ಒಂದು ಈಕ್ವಲ್ ಕಾಂಪಿಟೇಷನ್ ಕೊಡಬಹುದಾ, ಅಥವಾ ಇಲ್ಲ ಸಾಧ್ಯವೇ ಇಲ್ಲ ಅಂತ ಹೇಳ್ಬಿಡ್ತೀರಾ, ಅಥವಾ ಪೊಲಿಟಿಕ್ಸ್ ಅಲ್ಲಿ ಎಲ್ಲವೂ ಸಾಧ್ಯ ಅಂತ ಹೇಳ್ತೀರಾ? ತಾವೇನಂತೀರಿ ಇದಕ್ಕೆ? ಪಾಲಿಟಿಕ್ಸ್ ಅಲ್ಲಿ ಎಲ್ಲವೂ ಸಾಧ್ಯ. ಆದ್ರೆ ಸಿದ್ದರಾಮಯ್ಯ ಅವರ ದೊಡ್ಡ ಡ್ರಾಬ್ಯಾಕ್ ಏನು ಅಂದ್ರೆ, ಮೈಸೂರಿನ ರಾಜಕಾರಣದಲ್ಲಿ ಜಾತಿ ಸಮೀಕರಣ ಇದೆಯಲ್ಲ, ಆ ಜಾತಿ ಸಮೀಕರಣ ಸಿದ್ದರಾಮಯ್ಯನವರು ಎಗನೆಸ್ಟಾಗೆ ಬರ್ತಾ ಇದೆ ಕಳೆದ ಕೆಲವಾರು ವರ್ಷಗಳಿಂದ. ಚಾಮುಂಡೇಶ್ವರಿನಲ್ಲಿ ಅವ್ರು ನಿಂತಾಗ ಅವ್ರ ಫಲಿತಾಂಶನೂ ನೀವು ನೋಡಿದಿರಿ, ನಾವು ನೋಡಿದ್ದೇವೆ. ಅದೇ ತರ ಮೈಸೂರಿನ ಲೋಕಸಭಾ ಕ್ಷೇತ್ರದ ಏನು ಒಂದು ಹಳೆಯ ಹಿಂದಿನ ಚಿತ್ರಣ ಏನಿದೆ, ಫಲಿತಾಂಶ ಏನಿದೆ, ಅದರಿಂದೇನೂ ಕೂಡ ಜಾತಿ ಸಮೀಕರಣ ಕೆಲಸ ಮಾಡಿದೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಮೈಸೂರು ಕಗ್ಗಂಟೆ ಹೊರತು ಅಷ್ಟು ಸುಲಭವಾದ ಕ್ಷೇತ್ರ ಆಗಿ ಈ ಬಾರಿನೂ ಕೂಡ ತೆಕ್ಕೆಗೆ ತೆಗೆದುಕೊಳ್ಳೋದು ಅಷ್ಟು ಸುಲಭ ಏನಲ್ಲ. ಅಲ್ಲ, ಯತೀಂದ್ರ ಸಿದ್ದರಾಮಯ್ಯನವ್ರನ್ನ ಕಣಕ್ಕಿಳಿಸಿದ್ರೆ ಒಂದು ಫೈಟ್ ಆಗ್ಬೋದು ಅಂತೆಲ್ಲ ಚರ್ಚೆ ಆಗ್ತಾ ಇತ್ತು. ಫೈನಲಿ ಅದು ಹೋಗಿ ಲಕ್ಷ್ಮಣ್ ಅವರ ಪಾಲಾಯ್ತು. ಯತೀಂದ್ರ ಅವರ ಹೆಸರು ಚರ್ಚೆ ಆಗಿದ್ದು ನಿಜಾನಾ? ಯತೀಂದ್ರ ಅವರ ಹೆಸರು ಹಲವಾರು ಬಾರಿ ಕೇಳಬಂತು. ಯತೀಂದ್ರ ಅವರಿಗೆ ಲೋಕಸಭೆಯಲ್ಲಿ ಅವ್ರಿಗೆ ಏನೋ ಒಂದು ಅವಕಾಶವನ್ನ ಕಲ್ಪಿಸ್ಕೊಟ್ಟು ಲೋಕಸಭೆಗೆ ಆರಿಸಿ ಕಳಿಸ್ಬೇಕು ಅಂತ ಇರಾದೆ ಸಿದ್ದರಾಮಯ್ಯನವ್ರಿಗೆ ಇತ್ತೇನೋ. ಆದ್ರೆ ಮಂಡ್ಯದ ಕಳೆದ 2019 ಫಲಿತಾಂಶ ಏನಿದೆ, ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಒಂದು ಆಘಾತ ಕುಮಾರಸ್ವಾಮಿ ಅವರಿಗೆ ಕಾಡ್ತಾ ಇತ್ತು. ಅದೇ ತರ ಆ ಒಂದು ಭಯ ಸಹಜವಾಗಿ ಸಿದ್ದರಾಮಯ್ಯನವ್ರನ್ನ ಕಾಡದೆ ಇದು. ರೈಟ್ ಸರ್, ನಾನು ಮತ್ತೆ ಮಾತಾಡಿಸ್ತೀನಿ. ಮಂಡ್ಯದ ಬಗ್ಗೆ ನಿಮ್ಮನ್ನು ಮಾತನಾಡಿಸಲೇಬೇಕು. ಹೇಳಿ ಕೇಳಿ ತಾವು ಮಂಡ್ಯದವರು, ಆ ಗ್ರೌಂಡ್ ರಿಪೋರ್ಟು, ಸುಮಲತಾ ಅವ್ರು ಏನು ಮಾಡ್ತಾರೆ, JDSನವರು ಯಾರನ್ನ ಅಲ್ಲಿ ಹಾಕ್ತಾರೆ, ಏನು ಮಾಡ್ಬೋದು, JDSನವ್ರಿಗಿರುವ ಗೊಂದಲಗಳೇನು, ಅದೆಲ್ಲ ಪ್ರಶ್ನೆಗಳಿದ್ದಾವೆ. ಜಿತೇಂದ್ರ ಕುಂದೇಶ್ವರ ದಕ್ಷಿಣ ಕನ್ನಡದ ಬಗ್ಗೆ ಮಾತನಾಡ್ತಾರೆ, ಯಡ್ರಾಮಿ ಸರ್ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಮಾತನಾಡ್ತಾರೆ, BV ಶಿವಶಂಕರ್ ಸರ್ ಬೆಂಗಳೂರು ಸೌತ್ ಬಗ್ಗೆ ಮತ್ತು ಬೆಂಗಳೂರಿನ ಇನ್ನೂ ಅನೇಕ ಕ್ಷೇತ್ರಗಳ ಬಗ್ಗೆ ಮಾತನಾಡ್ತಾರೆ. ಅದರ ಜೊತೆಗೆ
ಬೆಳಗಾವಿಯಿಂದ ರಾಜ್ಕುಮಾರ್ ಅಂತ ಜಾಯ್ನ್ ಆಗ್ತಾರೆ, ಬೆಳಗಾವಿ ರಾಜಕೀಯದ ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರು ಗ್ರಾಮಾಂತರದ ಬಗ್ಗೆ ನಾವು ಸ್ಟುಡಿಯೋದಿಂದ ಡಿಬೇಟ್ ಶುರು ಮಾಡ್ಕೊಳ್ಳೋಣ. ನಾನು ಬೇರೆ ಬೇರೆ ಕ್ಷೇತ್ರಗಳ ಕಡೆಗೂ ಕೂಡ ಗಮನ ಹರಿಸಲೇಬೇಕು. ನೆಕ್ಸ್ಟ್ ಬೆಳಗಾವಿಯ ಕಡೆಗೆ ಗಮನ ಹರಿಸ್ಬಿಡೋಣ. ರಾಜ್ಕುಮಾರ್ ಅಂತ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ. ರಾಜ್ಕುಮಾರ್ ಅವರೇ, ಮಾಜಿ ಸಿಎಂ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಬೆಳಗಾವಿಯಲ್ಲಿ, ಹೌ ಡಸ್ ಇಟ್ ವರ್ಕ್ ನಿಮ್ ಪ್ರಕಾರ? ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವ್ರಿ. ಇಲ್ಲ, ಜಗದೀಶ್ ಶೆಟ್ಟರ್ ಅವ್ರಿಗೆ ಬೆಳಗಾವಿ ಜನ ಎಂದೆಂದಿಗೂ ಎಕ್ಸೆಪ್ಟ್ ಮಾಡಂಗಿಲ್ಲ. ಯಾಕಂದ್ರೆ ಇದಕ್ಕೂ ಬಹಳಷ್ಟು ಕಾರಣಗಳಿದಾವೆ. ಮುಖ್ಯವಾಗಿ ಏನು ಬೆಳಗಾವಿ ಉತ್ತರ ಕರ್ನಾಟಕದಲ್ಲಿ ಏನು ಒಂದು ಕಡೆ ಹುಬ್ಳಿ ಧಾರವಾಡ, ಒಂದು ಕಡೆ ಬೆಳಗಾವಿ, ಎರಡೂ ನಗರಗಳು ದೊಡ್ಡ ದೊಡ್ಡ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೂ ಮತ್ತು ಯೋಜನೆಗಳ ಸಂಬಂಧ ಒಂದು ಮೊದಲಿನ ಪೈಪೋಟಿ ಇದೆ. ಅದರಲ್ಲಿ ಯಾವಾಗಲೂ ಸ್ವಲ್ಪ ಬೆಳಗಾವಿಗೆ ಮಲ್ತಾ ಧೋರಣೆ ಆಗಿದೆ. ಆಮೇಲೆ ಹುಬ್ಳಿ ಧಾರವಾಡಿಗೆ ಒಂದು ಅಪ್ಪರ್ ಹ್ಯಾಂಡ್ ಇರೋ ಕಾರಣಕ್ಕಾಗಿ, ಆಮೇಲೆ ಏನು ಈ ಲಾಸ್ಟ್ ಟೈಮ್ ಏನು ಯಡಿಯೂರಪ್ಪ ಅವರು ಸರ್ಕಾರದಲ್ಲಿ ಜಗದೀಶ್ ಶೆಟ್ಟರ್ ಅವರು ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ರು. ಆದಾಗ ಬೆಳಗಾವಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ರೂ ಅವರು ಎಲ್ಲ ಪ್ರಾಜೆಕ್ಟ್ಸ್ ಅನ್ನು ಹುಬ್ಳಿ ಧಾರವಾಡ ಹೋಗ್ತಾ ಇದ್ರು. ಅವಾಗ ಕೋವಿಡ್ ಟೈಮ್ ಇತ್ತು. ಕೋವಿಡ್ ಟೈಮ್ನಾಗ ಕೆಲವು ಏನು ಮೆಡಿಕಲ್ ಫೆಸಿಲಿಟೀಸ್ ಬರೋದನ್ನು ಅವ್ರು ಹುಬ್ಳಿ ಧಾರವಾಡ ತೊಗೊಂಡೋಗಿದಂತ ಜನ ಬೆಳಗಾವಿ ಜನ ಮರ್ತಿಲ್ಲ. ಅದಕ್ಕೆ ಅದು ಒಂದು ವಿರೋಧ ಇದೆ. ಆಮೇಲೆ ಬೆಳಗಾವಿ ಇದು ಒಂದು ಗಂಡು ಮೆಟ್ಟಿನಲ್ಲ, ಇಲ್ಲಿ ಸ್ಥಳೀಯ ಲೀಡರ್ಸ್ ಸಿಕ್ಕಾಪಟ್ಟಿ ಜನ ಇದ್ದಾರೆ. ಅದಕ್ಕೆ ಜಗದೀಶ್ ಶೆಟ್ಟರ್ ಒಂದು ಚಾನ್ಸ್ ಇಲ್ಲ. ಆಮೇಲೆ ಇವತ್ತಿನೊಂದು ಸಿಚುವೇಶನ್ನಾಗ ಏನು ಒಂದು ಲಿಂಗಾಯತ್ ಕಮ್ಯುನಿಟಿ ಏನು ಸಬ್ಕಾಸ್ಟ್ ಪಾಲಿಟಿಕ್ಸ್ ಬಹಿರಂಗವಾಗಿ ಓಪನ್ ಆಗಿ ಇವತ್ತು ನೀವು ನೋಡ್ತಿರ್ಬೋದು, ರಿಸರ್ವೇಶನ್ ಸಂಬಂಧ ಏನೋ ಹೋರಾಟ ನಡೀತಾ ಇದೆ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ MP ಕಾನ್ಸ್ಟಿಟ್ಯೂನ್ಸಿಲಿ ಪಂಚಮಶಾಲಿ ಲಿಂಗಾಯತರು ಜಾಸ್ತಿ ಇರೋ ಕಾರಣಕ್ಕಾಗಿ, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಶಾಲಿ ಮೂವ್ಮೆಂಟ್ ಭಾರಿ ಅಗ್ರೆಸಿವ್ ಆಗಲಿ ಒಂದು ಲೀಡ್ ತಗೊಂಡು ಕೆಲಸ ಮಾಡಿದ್ದಾರೆ. ಆಮೇಲೆ ಅವರು ಇಲ್ಲಿ ಲೋಕಲ್ ಇರೋ ಕಾರಣಕ್ಕಾಗಿ, ಆಮೇಲೆ ಅವರು ಇಲ್ಲಿ ಇರುವಂತ ಈಗ ಪ್ರೆಸೆಂಟ್ ಈ ಮಿನಿಸ್ಟರ್ ಆಗೋ ಕಾರಣಕ್ಕಾಗಿ ಅವರು ಜನಸಂಪರ್ಕ ಜಾಸ್ತಿ ಇದೆ. ಹಿಂಗಾಗಿ ದೇ ಡೆಫಿನೆಟ್ಲಿ ಮೃಣಾಲ್ ಹೆಬ್ಬಾಳ್ಕರ್ ವಿಲ್ ಹ್ಯಾವ್ ಅನ್ ಅಪ್ಪರ್ ಹ್ಯಾಂಡ್. ಬೆಳಗಾವಿ ಬಿಜೆಪಿಯ ಭದ್ರಕೋಟೆಗಳಲ್ಲಿ ಒಂದು ಸುರೇಶ್ ಅಂಗಡಿ ನಿಂತ್ಕೊಂಡಿದ್ರು. ಅನ್ಫಾರ್ಚುನೇಟ್ ಡೆತ್ ಆಯಿತು. ಅವರ ಧರ್ಮಪತ್ನಿಗೆ ಅವಕಾಶವನ್ನ ಮಾಡಿಕೊಟ್ರು. ಬಟ್ ಐ ರಿಮೆಂಬರ್, ಬಹಳ ಸ್ಪಷ್ಟವಾಗಿ ನೆನಪಿದೆ, ಅದು ಉಪಚುನಾವಣಾ ಆದ ಸಂದರ್ಭದಲ್ಲಿ ತುಂಬಾ ದೊಡ್ಡ ಲೀಡ್ ನಿಂದ ಮಂಗಳ ಅಂಗಡಿ ಅವರೇನು ಗೆಲ್ಲಿಲ್ಲ. ಲೀಡ್ ವಾಸ್ ಲಿಟಲ್, ವೆರಿ ವೆರಿ ಲಿಟಲ್. ಲೀಡ್ ತುಂಬಾ ಕಡಿಮೆನೇ ಇತ್ತು, ನಾನು ಒಪ್ಕೊಳ್ತೀನಿ ಅದನ್ನ. ಆದರೆ ಮೃಣಾಲ್ ಹೆಬ್ಬಾಳ್ಕರ್ ಈಸ್ ರಿಲೇಟಿವ್ಲಿ ನ್ಯೂ ಟು ಎಲೆಕ್ಟೋರಲ್ ಪಾಲಿಟಿಕ್ಸ್. ಐ ಬಿಲೀವ್ ಈಸ್ ಕಂಪ್ಲೀಟ್ಲಿ ನ್ಯೂ ಟು ಎಲೆಕ್ಟೋರಲ್ ಪಾಲಿಟಿಕ್ಸ್. ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಅನ್ನುವ ಒಂದು ಬ್ಯಾಡ್ಜ್ ಇರ್ಬೋದು, ಬಟ್ ಹೇಗೆ ಫೇಸ್ ಮಾಡ್ತಾರೆ ಅನ್ಸುತ್ತೆ ನಿಮ್ಗೆ ಅದನ್ನು? ಇಲ್ಲ, ಬಟ್ ಇಫ್ ಯು ಗೋ ಟು ಸಿ ಮೃಣಾಲ್ ಹೆಬ್ಬಾಳ್ಕರ್, as far as I am in the media, so I am seen locally last 2-3 years he is very active in ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಾಗ. ಅವ್ರ ತಾಯಿಯವ್ರ ಜವಾಬ್ದಾರಿ ತಗೊಂಡು ಅವ್ರ ತಾಯಿಯವ್ರು ಇದ್ದಾಗ ಕ್ಷೇತ್ರದ ಜನಕ್ಕೆ ಭೇಟಿ ಆಗೋದು, ಅವ್ರ ಸಮಸ್ಯೆಗಳು ಬಗೆಹರಿಸೋದು, ಇಂಥೆಲ್ಲ ಆಕ್ಟಿವಿಟೀಸ್ ಅವರು ಇನ್ವಾಲ್ವ್ ಇದ್ದಾರೆ. ಈಸ್ ನಾಟ್ ಕಂಪ್ಲೀಟ್ಲಿ ನ್ಯೂ. ಜನಸಂಪರ್ಕ ಅವ್ರಿಗೆ ಟಚ್ ಇದೆ ಅವರಿಗೆ. ಓಕೆ ಬಟ್ ಅದೊಂದೇ ವರ್ಕ್ ಆಗ್ಬಿಡುತ್ತೆ ಅನ್ಸುತ್ತಾ? ಮೋದಿ ಫ್ಯಾಕ್ಟರ್ ಇದೆ, ಬೇರೆ ಬೇರೆ ಟ್ರೆಂಡ್ಗಳಿದೆ, ಬೇರೆ ಬೇರೆ ನೆರೇಟಿವ್ ಇದೆ, ಹಿಂದುತ್ವ ಇದೆ, ಮರಾಠಿ ವೋಟ್ಗಳಿದಾವೆ ಬೆಳಗಾವಿಯಲ್ಲಿ. ಅಲ್ಲ, ಮರಾಠಿ ವೋಟ್ಗಳಿದಾವೆ. ಮರಾಠಿ ವೋಟ್ಗಳು ಲಾಸ್ಟ್ ಟೈಮ್ ಯಾವ ರೀತಿ ಬಿಜೆಪಿ ಕೈ ಕೊಟ್ಟಿದ್ದಾರೆ ಅಂತ ಅದು ಒಂದು ಇದು ಬೈ ಎಲೆಕ್ಷನ್ ಆಗಿ ಯಾವ ರೀತಿ ಬಿಜೆಪಿ ವೋಟ್ ಬರಬೇಕಾಗಿತ್ತು, ಬರಲಿಲ್ಲ. ಬಿಕಾಸ್ ಅವೆಲ್ಲ ವೋಟು MESಗೆ ಹೋಯಿತು. ಓಕೆ, ಅದು ಕಂಪ್ಲೀಟ್ಲಿ ಒನ್ ಸೈಡ್ ಬಿಜೆಪಿಗೆ ಬರುತ್ತೆ ಆ ಮಾತು ಸುಳ್ರಿ. ಆಮೇಲೆ ಒಂದು ನೀವು ಹೇಳ್ತೀನಿ, ಇದು ಮೂಮೆಂಟ್ ಜಗದೀಶ್ ಶೆಟ್ಟರ್ ಅವರು ಬಂದ ಕೂಡಲೇ ಅಟ್ಲೀಸ್ಟ್ ಇದು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರ ಆಗಿರುವಂತಹ ಮರಾಠಿ ಭಾಷಿಕರು ಅವ್ರಿಗೆ ಈಗಾಗಲೇ ಮೃಣಾಲ್ ಹೆಬ್ಬಾಳ್ಕರ್ ಬಗ್ಗೆ ಅವ್ರಿಗೆ ಒಂದು ಐಡಿಯಾ ಇದೆ, ಅವರು ಟಚ್ನಾಗಿದ್ದಾರೆ. ಆದ್ರೆ ಜಗದೀಶ್ ಶೆಟ್ಟರ್ ಅವರು ಕಂಪ್ಲೀಟ್ಲಿ ಒಂದು ಇಲ್ ಬಿ ಎಲಿನೇಟೆಡ್, ಅವರು ಕಂಪ್ಲೀಟ್ಲಿ ಅವ್ರಿಗೆ ಹೊರಗಿನವರಾಗ್ತಾರೆ, ಜನ ಅವ್ರು ಎಕ್ಸೆಪ್ಟ್ ಮಾಡಂಗಿಲ್ಲ. ಓಕೆ, ಮಾತಾಡ್ತೀನಿ ನಿಮ್ಮನ್ನು. ಮತ್ತೆ ನಾನು ಜಿತೇಂದ್ರ ಕುಂದೇಶ್ವರ್ ಅವ್ರು ಹೋಗ್ತೀನಿ. ಜಿತೇಂದ್ರ ಸರ್, ಇಲ್ಲಿ ಸೋಲ್ಜರ್ ವರ್ಸಸ್ ಲಾಯರ್ ಅನ್ನುವ ಈ ರಣಕಣದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಂಗಳೂರಿನಲ್ಲಿ ಬಿಜೆಪಿಯದ್ದೇ ಅಪ್ಪರ್ ಹ್ಯಾಂಡು ಬೇರೆ ಬೇರೆ ಟ್ರೆಂಡ್ಗಳಿಂದ, ಬೇರೆ ಬೇರೆ ನರೇಟಿವ್ಸ್ ಇಂದ ಆಗಬಹುದಾ, ಅಥವಾ ಇಲ್ಲ ಪದ್ಮರಾಜ್ ಬಹಳ ಒಳ್ಳೆ ವ್ಯಕ್ತಿತ್ವ ಅನ್ನುವ ಕಾರಣಕ್ಕಾಗಿ ಒಂದಿಷ್ಟು ಒಳ್ಳೆ ಫ್ಯಾಕ್ಟರ್ಸ್ಗಳು ಅವರ ಪರವಾಗಿ ವರ್ಕೌಟ್ ಆಗಬಹುದಾ, ಇಲ್ಲ ನಮಗೆ ನಳಿನ್ ಕುಮಾರ್ ಕಟೀಲ್ ಅವರೇ ಬೇಕಿತ್ತು ಅನ್ನುವ ಒಂದು ವರ್ಗನೂ ಇದೆ.
ಅವರು ಒಂದು ಸ್ವಲ್ಪ ಆಂಟಿ ಆಗಬಹುದಾ? ಏನ್ ಪರಿಸ್ಥಿತಿ ಇದೆ ದಕ್ಷಿಣ ಕನ್ನಡದಲ್ಲಿ ಸದ್ಯಕ್ಕೆ? ದಕ್ಷಿಣ ಕನ್ನಡದಲ್ಲಿ ಯಾವತ್ತೂ ಕೂಡ ಹಿಂದುತ್ವದ ಪ್ರಯೋಗಶಾಲೆ ಅಂತಲೇ ಹೆಸರು ಪಡೆದಿದೆ. ಕಳೆದ ಸತತ 8 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಜಯಭೇರಿಯನ್ನ ಬಾರಿಸ್ತಾ ಇದೆ ಸತತವಾಗಿ. ಕಳೆದ ಬಾರಿಯ ಮತಗಳ ಅಂತರ ಅಂತೂ 2,74,600 ಚಿಲ್ಲರೆ ಅಷ್ಟು ಮತಗಳನ್ನ ಅಂತರದಿಂದ ಗೆದ್ದಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಹಾಗಾಗಿ ಇದು ಹಿಂದುತ್ವ ಮತ್ತೆ ಒಂದು ಮೋದಿ ಕೇಂದ್ರದ ಇಶ್ಯೂಗಳ ಬಗ್ಗೆ ಹೆಚ್ಚಾಗಿ ಈ ಭಾಗದ ಜನರು ಚರ್ಚೆ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಒಂದು ಸಣ್ಣ ಉದಾಹರಣೆ ಹೇಳುವುದಾದ್ರೆ 2013ರಲ್ಲಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಕೇವಲ 1 ಕ್ಷೇತ್ರಗಳನ್ನು ಗೆದ್ದು ಉಳಿದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಏನು ಕಾಂಗ್ರೆಸ್ ಜಯಬೇರಿಯನ್ನು ಬಾಧಿಸಿದ್ದು. ಆದರೆ 2014 ಅಂದ್ರೆ ಆ ಮತಗಳ ಅಂತರ 75,000 ಹೆಚ್ಚಿತ್ತು ವಿಧಾನಸಭಾ ಎಲ್ಲ 7 ಕ್ಷೇತ್ರಗಳನ್ನು ಸೇರಿಸಿದ್ರೆ. ಆದರೆ 2014ಕ್ಕೆ ಬರುವಾಗ 1,44,000 ಮತಗಳ ಅಂತರದಿಂದ ಬಿಜೆಪಿ ಒಂದೇ ವರ್ಷದಲ್ಲಿ ಹೊರದು ಮುಂದೆ ಬಂದಿದೆ. ಅಂದ್ರೆ ಲೋಕಸಭಾ ಕ್ಷೇತ್ರದ ಚುನಾವಣೆ ಅಂದ್ರೆ ಇಲ್ಲಿ ಒಂದು ವಿಭಿನ್ನವಾಗಿ ಆಲೋಚನೆಯನ್ನು ಮಾಡ್ತಾರೆ. ಹಾಗಾಗಿ ಒಂದು ಹಂತದಲ್ಲಿ ಬಿಜೆಪಿಗೆ ಆ ಸಾಂಪ್ರದಾಯಿಕ ಆ ರೀತಿಯಾದಂತಹ ವೋಟುಗಳ ಒಂದು ದೊಡ್ಡ ಬಲ್ಕ್ ರಾಶಿ ಇದೆ. ಈ ಬಾರಿ ಸ್ವಚ್ಛ ವ್ಯಕ್ತಿತ್ವ ಅಂತ ನೀವು ಹೇಳಿದ್ದಕ್ಕೆ ಒಂದು ಮಾತು, ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂತಹ ಬ್ರಿಜೇಶ್ ಚೌಟ ಅವರದ್ದು ಸ್ವಚ್ಛ ವ್ಯಕ್ತಿತ್ವ, ಅವರದ್ದು ಒಂದು ದೇಶಕ್ಕಾಗಿ ಸೇವೆ ಮಾಡಿದಂತಹ ಒಬ್ಬ ಯೋಧ, ಆ ಒಂದು ಅವರಿಗೆ ಕೆಟಗರಿ ಪ್ಲಸ್ ಆಗ್ತದೆ. ಈ ಕಡೆಯಿಂದ ಪದ್ಮರಾಜ್ ಕೂಡ ಈ ಬಾರಿ ಒಂದು ಕಾಂಗ್ರೆಸ್ನಲ್ಲಿ ಒಂದು ಒಳ್ಳೆಯ ಸ್ವಚ್ಛ ವ್ಯಕ್ತಿತ್ವ ಅಥವಾ ಸುರತ್ ಭ್ರೂಪಿ ಕೂಡ. ಅದಾದ್ಮೇಲೆ ಧಾರ್ಮಿಕ ಕ್ಷೇತ್ರದ ಹಿನ್ನೆಲೆ ಈ ಭಾಗದಲ್ಲಿ ಜನರಿಗೆ ಒಂದು ಸ್ವಲ್ಪ ಧಾರ್ಮಿಕ ಕ್ಷೇತ್ರಗಳ ಮೇಲೆ ಭಯಭಕ್ತಿ ಹೆಚ್ಚಿರುವುದರಿಂದ ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿಯವರು ಆಗಿರುವಂತಹ ಪದ್ಮರಾಜ ಅವರು ಜನಾರ್ದನ ಪೂಜಾರಿಯವರ ಶಿಷ್ಯ, ಪಟ್ಟ ಶಿಷ್ಯ. ಹಾಗಾಗಿ ಅದರ ಜೊತೆಯಲ್ಲಿ ವಕೀಲರು ಕೂಡ, ಆಮೇಲೆ ಎಲ್ಲ ಧರ್ಮಗಳ ಜೊತೆ, ಎಲ್ಲ ಜಾತಿಗಳ ಜೊತೆ ಒಂದು ಸಂವಹನ, ಇವನ್ ಮಾಧ್ಯಮಗಳ ಜೊತೆ ಎಲ್ಲ ಜೊತೆಯೂ ಕೂಡ ಒಂದು ಒಳ್ಳೆಯ ಸೌಹಾರ್ದ ಅಥವಾ ಒಂದು ಸ್ನೇಹಮಯ ಸಂಬಂಧವನ್ನ ಹೊಂದಿದ್ದಾರೆ. ಅದು ಅಲ್ಲದೆ ಈ ಬಾರಿ ಅಂದ್ರೆ ಕಳೆದ ಬಾರಿಯೂ ಬಂದಂತಹ ಬಿಲ್ಲ ಬಂಟವರ ಕೂಗು ಅಥವಾ ಬಿಲ್ಲವರಿಗೆ ಏನು ಟಿಕೆಟ್ಗಳು ಸಿಗ್ತಾ ಇಲ್ಲ ಎನ್ನುವಂತಹ ಒಂದು ಕೂಗು ಬಂದಾಗ ಈ ಬಾರಿ ಪದ್ಮರಾಜ್ ಅವರು ಬಿಲ್ಲವರು ಕೂಡ ಆಗಿರುವುದರಿಂದ ಅವರೇನು ಅದನ್ನು ಓಪನ್ ಆಗಿ ಏನು ಹೇಳ್ಕೊಳ್ಳೋದಿಲ್ಲ, ಬಟ್ ಒಳಗೆ ಅಂಡರ್ ಕರೆಂಟ್ ಇರೋದ್ರಿಂದ ಇದೆಲ್ಲ ಪ್ಲಸ್ ಪಾಯಿಂಟ್ಗಳು ಪದ್ಮರಾಜ್ ಅವರಿಗಿದ್ರೂ ಕೂಡ ಈ ಕಡೆಯೂ ಕೂಡ ಸ್ವಚ್ಛ ಒಂದು ವ್ಯಕ್ತಿತ್ವದ ಟ್ರಂಪ್ ಕಾರ್ಡ್ ಅಥವಾ ಬ್ರಿಜೇಶ್ ಚೌಟ ಇರುವುದರಿಂದ ಮತ್ತೆ ಕಳೆದ ಬಾರಿಯಿಂದ ಆರಂಭವಾದಂತಹ ನಳಿನ್ ಕುಮಾರ್ ಕಟೀಲ್ ಅವರ ವಿರುದ್ಧ ಒಂದು ಸಣ್ಣ ಮಟ್ಟಿನ ಬಂಡಾಯ ಅದು ಕಳೆದ ವಿಧಾನಸಭೆಯಲ್ಲಿ ದೊಡ್ಡದಾಗಿ, ಅದಾದ ಬಳಿಕ ಅವರಿಗೆ ಟಿಕೆಟ್ ಸಿಗದೇ ಇರುವಷ್ಟು ಅದು ಬೆಳೆದು ಹೋಗಿರುವುದರಿಂದ ಅದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಪಕ್ಷೇತರರು ಪುತ್ತೂರು ವಿಧಾನಸಭಾ ಕಳೆದ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಬಿಜೆಪಿಯನ್ನು 3ನೇ ಸ್ಥಾನಕ್ಕೆ ತಳ್ಳಿ 60,000 ಮತಗಳನ್ನು ಪಡೆದು 2ನೇ ಸ್ಥಾನದಲ್ಲಿ ತೃಪ್ತಿ ಪಟ್ಟುಕೊಂಡು ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಯಿತು. ಮತ್ತೆ ಈ ಭಾಗದಲ್ಲಿ ಸತ್ಯಜಿತ್ ಸುರತ್ಕಲ್ ಅವರು ಬಿಲ್ಲವ ಜಾತಿಯವರು ಸೇರಿದವರು, ಅವರು ಕೂಡ ಈ ಬಾರಿ ಒಂದು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಹೀಗೆಲ್ಲ ಇತ್ತು. ಆ ಕಾರಣಕ್ಕಾಗಿ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ತಪ್ಪಿತು. ಹಾಗಾಗಿ ಅವರೆಲ್ಲರಿಗೂ ಸುಮ್ಮನೆ ಕೂತಿದ್ದಾರೆ. ಆ ಬಂಡಾಯ ಯಾವುದು ಕಾಣ್ತಾ ಇಲ್ಲ. ಅಥವಾ ನಳಿನ್ ಕುಮಾರ್ ಕಟೀಲ್ ಯಾವತ್ತು ಕೂಡ ತಮ್ಮ ಒಂದು ವ್ಯಕ್ತಿತ್ವವನ್ನು ತಮ್ಮ ಹಿಂಬಾಲಕರನ್ನ ಮಾಡುವಷ್ಟು ಅಥವಾ ಒಂದು ಬೆಂಬಲಿಗರನ್ನ ಕಟ್ಟುವಷ್ಟು ಮಾಡಲಿಲ್ಲ. ಅವರು ಸ್ವಯಂ ಸೇವಕನಾಗಿ, ಅವರು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ರು. ಅವರ ಹಿಂದೆ ಒಂದು ದೊಡ್ಡ ಮತಗಳ ಶಕ್ತಿ ಇದೆ ಅಂತೆಲ್ಲ, ಅವರು ಕೇವಲ ಪಕ್ಷಕ್ಕಾಗಿ ಸಂಘಕ್ಕಾಗಿ ದುಡಿಯೋದ್ರಿಂದ ಆ ಒಂದು ಬಂಡಾಯ ಕೂಡ ಇಲ್ಲ. ಆದರೆ ಹೊಸ ಮುಖಗಳಾಗಿರುವುದರಿಂದ ಒಂದು ರೀತಿಯಲ್ಲಿ ಒಂದು ಸ್ಪರ್ಧೆ ಮಾತ್ರ ಒಂದು ಖುಷಿಯನ್ನು ಕೊಟ್ಟಿದೆ, ಕುತೂಹಲವನ್ನು ಮೂಡಿಸಿದೆ. ಓಕೆ, ಯಡ್ರಾಮಿ ಸರ್, ಕಲಬುರಗಿಯಿಂದಾನೇ ಈ ಸಲ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಪ್ರಚಾರವನ್ನ ಕರ್ನಾಟಕದಲ್ಲಿ ಶುರು ಮಾಡಿಕೊಂಡ್ರು. ಬಹಳ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಯಿತು. ಸಾವಿರಾರು ಜನ ಬಂದಿದ್ರು. ಧೀರೋದ್ಧಾತವಾಗಿ ಭಾಷಣಗಳು ಎಲ್ಲವೂ ಕೂಡ ಹರಿದು ಬಂತು. ಈಗ ಕಲಬುರಗಿಯಿಂದಾನೇ ಅವರು ಪ್ರಚಾರ ಶುರು ಮಾಡಿಕೊಂಡಿದ್ದರ ಉದ್ದೇಶ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ, ನಾನೇನು ಮತ್ತೆ ತಿಳಿಸಿ ಹೇಳಬೇಕಾಗಿಲ್ಲ. ಬಟ್ ಹೌ ಇಸ್ ಇಟ್ ಫಾರ್ ಬಿಜೆಪಿ ಇನ್ ಕಲಬುರಗಿ ಮತ್ತು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಬಹಳ ಮುಖ್ಯವಾಗಿ? ಮೋದಿಯವರು ಮೊನ್ನೆ 16ನೇ ತಾರೀಕು ಅಂದರೆ ಎಲೆಕ್ಷನ್ 16ನೇ ತಾರೀಕು ಚುನಾವಣೆ ಘೋಷಣೆ ಆಗೋ ದಿನಾನೇ ಕಲಬುರಗಿಯಿಂದ ಅವರು ರಣಕಳೆ ಮುಗಿಸಿದ್ದು ಇಡೀ ಗೊತ್ತಿರುತ್ತೆ ವಿಷಯ. ಆದರೆ ಅವತ್ತು ಹೆಚ್ಚು ಕಡಿಮೆ ಇಡೀ ಕಲ್ಯಾಣ ಕರ್ನಾಟಕದ ಮೇಲೆ ಮೋದಿಯವರು ಪ್ರಭಾವ ಸಹಜವಾಗಿ ಆಗೋದ್ರ ಜೊತೆಗೆ ಒಂದು ಅಂತಂದರೆ ಮೂಲವಾಗಿ ಇಲ್ಲಿ ಅವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಯಾರು ಅನ್ನೋದು ಅವತ್ತು ಅಂತಿಮ ಆಗಿರಲಿಲ್ಲ.
ಅಂದರೆ ಒಂದು ಹಂತದಲ್ಲಿ ಅವತ್ತು ಮೋದಿಯವರ ತಲೆಯಲ್ಲಿ ಖರ್ಗೆ ಅವರೇ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಣಕ್ಕಿಳಿಬಹುದು ಅಂತ ಒಂದು ಎಲ್ಲೋ ಆಲೋಚನೆ ಇರ್ಬೋದು. ಆದರೆ ಇವತ್ತು ಅವೆಲ್ಲ ಲೆಕ್ಕಾಚಾರ ಬದಿಗಿರಿಸಿ ಏನಾಯಿತು ಅಂತಂದರೆ ಅಲ್ಲಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಳಿಯ ರಾಧಾಕೃಷ್ಣ ಅವರು ಇವತ್ತು ಕಣಕ್ಕಿಳಿದ್ದಾರೆ, ಅವ್ರನ್ನ ಅಧಿಕೃತವಾಗಿ ಕಣಕ್ಕಿಳಿದ್ದಾರೆ. ಹೀಗಾಗಿ ಇಡೀ ಕಲ್ಯಾಣ ಕರ್ನಾಟಕದ ಇದು ಒಂದು BJPಗೆ ಪ್ರತಿಷ್ಠೆ, ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಷ್ಠೆ. ಕಾಂಗ್ರೆಸ್ ಮತ್ತು BJP ಪಾಲಿಗೆ ಇದು ಒಂಥರ ಪ್ರತಿಷ್ಠೆಯ ಕ್ಷೇತ್ರ ಅಂತ ಆದರೂ ಪರಿಗಣಿಸ್ಬೋದು. ಹೀಗಾಗಿ ಮೋದಿಯವರು ಕಲಬುರಗಿಯಿಂದ ಪ್ರಚಾರ ಮಾಡುವ ಮೂಲಕ ಹೆಚ್ಚು ಕಡಿಮೆ ಈ ಭಾಗದಲ್ಲಿ ಹೋದ ಸಲ ಏನು ನಾವು ಮಲ್ಲಿಕಾರ್ಜುನ ಖರ್ಗೆನ ಸೋಲಿಸಿದ್ರು, ಆ ಸೋಲಿಸಿದ್ದನ್ನು ಮತ್ತೆ ಅವರ ಅಳಿಯನನ್ನು ಸೋಲಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ಪ್ಲ್ಯಾನನ್ನು ಮಾಡಿಕೊಂಡು ಈಗಾಗಲೇ ಆ ನಿಟ್ಟಿನಲ್ಲಿ ಕೆಲಸ ಆದರೆ BJP ಹೋದ ಸಲ ನನ್ನ ಮಾವನ ಸೋಲನ್ನು ಸೇಡಿ ತೀರಿಸ್ಕೋಬೇಕಂತ ಇವತ್ತು ರಾಧಾಕೃಷ್ಣ ಅವರು ಒಂದು ಹಂತದಲ್ಲಿ ಅವರು ಗುಪ್ತಗಾಮಿನಿಯಂತೆ ಕಾಂಗ್ರೆಸ್ನ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಅಂತಂದರೆ ಕಾಂಗ್ರೆಸ್ಸಿನಲ್ಲಿ ಹೆಚ್ಚು ಕಡಿಮೆ ಅವ್ರು ಏನಿತ್ತು ಅಂದರೆ ದೊಡ್ಡ ಖರ್ಗೆ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಕಣಕ್ಕಿಳಿತಾರೆ, ಇಲ್ಲ ಅಂದರೆ ಪ್ರಿಯಾಂಕ್ ಖರ್ಗೆ ಕಣಕ್ಕಿಳಿತಾರೆ ಅಂತಲೂ ಮಾತಿತ್ತು. ಆದರೆ ಈಗ ತಾನೇ ಚರ್ಚೆ ಆದಂತೆ ಸಚಿವರು ಯಾರು ಕಣಕ್ಕಿಳಿಲಿಕ್ಕೆ ಹಿಂದೆ ಮುಂದೆ ನೋಡಿದ ಪರಿಣಾಮವಾಗಿ ಇವತ್ತು ಸಹಜವಾಗಿಯೇ ರಾಧಾಕೃಷ್ಣ ಅವ್ರನ್ನ ಕರ್ಕೊಂಡ್ಬಂದು ಎಲೆಕ್ಷನ್ಗೆ. ರಾಧಾಕೃಷ್ಣ ಅವರು ಈ ಎಲೆಕ್ಷನ್ಗೆ ಹೊಸ ವ್ಯಕ್ತಿ, ಅಂದರೆ ಅವ್ರ ಸಾರ್ವಜನಿಕ ಜೀವನದಲ್ಲಿ ಎಲೆಕ್ಷನ್ನ ಫೇಸ್ ಮಾಡ್ತಾ ಇರೋದು ಇದು ಮೊದಲನೇ ಸಲ. ಅದು ಒಂದು. ಎರಡನೇ ಕಡೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಚುನಾವಣೆಗೆ ನಿಲ್ಲದ ಮೊದಲನೇ ಚುನಾವಣೆ ಸಹ ಇದು ಹೌದು. ಹೀಗಾಗಿ ಇಲ್ಲಿ ಈ ಎಲೆಕ್ಷನನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ತಗೊಂಡು ಮಾಡತಕ್ಕಂಥವ್ರು ಯಾರು ಅಂತಂದರೆ ಒಂದು ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರು ಒಂದು ಮೊನ್ನೆ ಮನವಿ ಕೊಟ್ಟು ರಾಧಾಕೃಷ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಒಂದು ಫೋರ್ಸ್ ತಂದಿದ್ದರು. ಹೀಗಾಗಿ ಸಹಜವಾಗಿಯೇ ಹೈಕಮಾಂಡ್ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಹಜವಾಗಿಯೇ ಅವರ ಅಳಿಯನ ಹೆಸರನ್ನು ಅವರು ಘೋಷಣೆ ಮಾಡುವಂಥ ಪರಿಸ್ಥಿತಿ ಬಂತು. ಈಗ ರಾಧಾಕೃಷ್ಣ ಅವರು ಸಹ ಓಡಾಟವನ್ನು ಆರಂಭಿಸಿದ ಕ್ಷೇತ್ರದಲ್ಲಿ. ಈಗ ಮುಖ್ಯವಾಗಿ ಏನಂತಂದರೆ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡವರು ಒಂದು ಪ್ರಿಯಾಂಕ್ ಖರ್ಗೆ ಅವರು, ಇನ್ನೊಂದು ಡಾಕ್ಟರ್ ಶರಣ್ ಪ್ರಕಾಶ್ ಅವರು, ಇಬ್ಬರೂ ಸಚಿವರು. ಯಾಕೆಂದರೆ ಇಬ್ಬರೂ ಸಚಿವರ ಜೊತೆಗೆ ಒಂದು ಪ್ರಿಯಾಂಕ್ ಖರ್ಗೆ ಅವರಿಗೆ ಇವರು ಮಾವ ಆಗಬೇಕು, ಇನ್ನೊಂದು ರಾಧಾಕೃಷ್ಣ ಅವರಿಗೆ ಆಪ್ತ ಸ್ನೇಹಿತ. ಹೀಗಾಗಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರುವಂಥ ಮಹತ್ವದ ಜವಾಬ್ದಾರಿ ಅವ್ರ ತಲೆ ಮೇಲಿದೆ. ಹೀಗಾಗಿ ಆ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನವರು ಕೆಲಸ ಎಲ್ಲ ಶಾಸಕರು ಸಹ ಈ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದಂತದಲ್ಲಿ ಈ ಸಲ ಪೈಪೋಟಿಯನ್ನು ನೋಡಿದಾಗ ನಾವು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಸು ಮತ್ತು BJP ಸಮ ಪ್ರಮಾಣದ ಫೈಟನ್ನು ಕೊಡಬಹುದು. ಒಂಚೂರು ವೇರಿಯೇಷನ್ ಅಂದರೆ ಯಾಕಂದರೆ ಇನ್ನು ನಾಮಪತ್ರ ಸಲ್ಲಿಕೆ ಆಗಬೇಕು, ಕ್ಷೇತ್ರದ ಚಿತ್ರಣ ಫಿಕ್ಸ್ ಆಗಬೇಕು, ಆ ಥರದೊಂದಿಷ್ಟು ಲೆಕ್ಕಾಚಾರಗಳು, ಜಾತಿ ಲೆಕ್ಕಾಚಾರ ಎಲ್ಲವೂ ನಡೀತದೆ ಸರ್. ಅದ್ರ ಜೊತೆಗೆ ನಾವು ಈ ಬೇರೆ ಬೇರೆ ಕ್ಷೇತ್ರಗಳನ್ನು ನೋಡಿದಾಗ ಕಲ್ಯಾಣ ಕರ್ನಾಟಕದ್ದು ಒಂದು ಕಾಂಗ್ರೆಸ್ ಒಂದು ಅಚ್ಚರಿಯ ಕ್ಯಾಂಡಿಡೇಟ್ ರಾಯಚೂರಿಂದ ಹಾಕಿದ್ರು G. ಕುಮಾರ್ ನಾಯ್ಕ ಅವರು, ನಿವೃತ್ತ IAS ಅಧಿಕಾರಿ. ಹಿಂದೆ ಅವರು ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ವ್ಯಕ್ತಿ. ಅವ್ರನ್ನ ಇವತ್ತು ಕಾಂಗ್ರೆಸ್ಸು ಕ್ಯಾಂಡಿಡೇಟ್ ಆಗಿ ಅವ್ರನ್ನ ಹಾಕಿದ್ದಾರೆ. ಅವ್ರನ್ನ ಒಂಥರ ಅಂದರೆ ಅಲ್ಲಿ ಕಾಂಗ್ರೆಸ್ಸಿನ BJPಯ ಕ್ಯಾಂಡಿಡೇಟನ್ನು ಘೋಷಣೆ ಆಗೋದ್ರ ಹೊತ್ತಿನಲ್ಲಿ ಕಾಂಗ್ರೆಸ್ ಎಂಬ ಹೊರಗಡೆ ವ್ಯಕ್ತಿಯನ್ನು ಒಂದು ಅಪಸ್ವರ ಕೇಳಿ ಬಂದರೂ ಸಹ ಕುಮಾರ್ ನಾಯ್ಕ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಅಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗುವ ಜೊತೆಗೆ ಅವರು ಹಿಂದೆ ರಾಯಚೂರಿನಲ್ಲಿ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರಿಂದ ಇನ್ನೂ ಅವರು ಜನಮಾನಸದಲ್ಲಿ ಒಳ್ಳೆ ಹೆಸರಿದೆ, ಅದು ಅವ್ರಿಗೆ ಒಂದಿಷ್ಟು ಪ್ಲಸ್ ಆಗ್ಬೋದು. ಇನ್ನೊಂದೇನಂತಂದರೆ ನಾವು ಬೀದರಿಂದ ಲೆಕ್ಕ ಹಾಕಿದಾಗ ಬೀದರಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಸಾಗರ್ ಖಂಡ್ರೆ ಅವರಿಗೆ ಇವತ್ತು ಕಣದಲ್ಲಿದ್ದಾರೆ. ಅಂದರೆ ಒಬ್ಬ ಸಣ್ಣ 27 ವರ್ಷ ಅತಿ ಕರ್ನಾಟಕದ ಬೆಳಗಾವಿಯ ಮುಣಾಲ್ ಬಿಟ್ಟರೆ ನಂತರ ಅತಿ ಸಣ್ಣ ವಯಸ್ಸಿನ ಹುಡುಗ ಅಂತಂದರೆ ಯುವಕ ಅಂತಂದರೆ ಇವತ್ತು ಸಾಗರ್ ಖಂಡ್ರೆ. ಹೀಗಾಗಿ ಇವರಿಬ್ಬರು ಭಾಳ ಟಫ್ ಫೈಟ್. ಅಂದರೆ ಹೋಸಲ ಒಂದು ವೈರುಧ್ಯ ಏನು ಅಂತಂದರೆ ಭಾಳ ಹೋಸಲ ಈ ಭಗವಂತ ಖೂಬಾ ಅವರು ಈ ಈಶ್ವರ್ ಖಂಡ್ರೆ ವಿರುದ್ಧ ಗೆದ್ದಿದ್ರು. ಈಗ ಅವರು ಮಗನ ವಿರುದ್ಧ ಸೆಣಸಾಟ ಮಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಹೀಗಾಗಿ ಈ ಮಗನ ಸೇಡನ್ನು ಇವರು ತಗೊಳ್ಬಹುದಾ ಅಂದರೆ ಗೆಲ್ಲಬಹುದಾ ಅನ್ನೋದು ಒಂದು ಚರ್ಚೆ ಸ್ಟಾರ್ಟ್ ಆಗಿದೆ. ಈಗ ಒಂದು ಹಂತದಲ್ಲಿ ಬೀದರಲ್ಲಿ ಎರಡೂ ಸಮಬಲದಲ್ಲಿದ್ದಾರೆ, ಕಾಂಗ್ರೆಸ್ಸು ಮತ್ತು BJP ಸಮಬಲದಲ್ಲಿದ್ದಾರೆ. ಹಾಗಾದರೆ ಈಗಾಗಲೇ ಖೂಬಾ ಅವರು ಕೇಂದ್ರ ಸಚಿವರ ಕೆಲಸ ಮಾಡಿರೋದ್ರಿಂದ ಸಹಜವಾಗಿಯೇ ಒಂದಿಷ್ಟು ಈ ಪ್ರಚಾರ ಬೇಗನೆ ಆರಂಭ ಆಗಿರೋದ್ರಿಂದ ಅವರಿಗೆ ಒಂದಿಷ್ಟು ಇದೆ. ಒಂದು ಖೂಬಾ ಅವರಿಗೆ ಚಾಲೆಂಜ್ ಏನು ಅಂತಂತಂದರೆ ಅಲ್ಲಿ ಅವರಿಗೆ ಹೆಚ್ಚು ಕಡಿಮೆ 9 ರಿಂದ 10 ಜನ ಆಕಾಂಕ್ಷಿಗಳು ಬೀದರದಿಂದ ಹುಟ್ಕೊಂಡಿದ್ರು ಈ ಸಲ ಬೇರೆ ಬೇರೆ ಅವರ ಪಕ್ಷದಲ್ಲಿ. ಆಮೇಲೆ ಒಬ್ಬರಿಬ್ಬರು ಶಾಸಕರು ಸಹ ಬಹಿರಂಗವಾಗಿಯೇ ಧ್ವನಿ ಎತ್ತಿದ್ರು, ಯಾರಿಗೆ ಖೂಬಾ ಅವರಿಗೆ ಟಿಕೆಟ್ ಕೊಡಬಾರ್ದು ಅಂತೇಳಿ. ಈ BJP ರಾಜ್ಯಾಧ್ಯಕ್ಷರಿಗೆ ದೀರ್ಘದಂಡ ನಮಸ್ಕಾರ ಹಾಕಿ ಮನವಿ ಪತ್ರ ಕೊಟ್ಟಂಥ ಶಾಸಕರು ಸಹ ಅವತ್ತು ಆ ವೇದಿಕೆಯಲ್ಲಿ ಖೂಬಾ ಅವರು ಸಹ ಇದ್ರು. ಅಂದರೆ ಈ ಎಲ್ಲ ಒಂದಿಷ್ಟು ಸಮಸ್ಯೆಗಳನ್ನು ಒಂದಿಷ್ಟು ತಮ್ಮದೇ ಆದ ಪಕ್ಷದ ಶಾಸಕರ ಮತ್ತು ಕೆಲ ಮುಖಂಡರ ಅಸಮಾಧಾನ ಇದೆ, ಅದನ್ನೆಲ್ಲವನ್ನ ತಣಿಸಿಕೊಂಡು
ಕೂಬಾ ಅವರು ಎಲೆಕ್ಷನ್ನ ಫೇಸ್ ಮಾಡಲಿಕ್ಕೆ ರೆಡಿ ಆಗಬೇಕಾಗಿದೆ. ಹೀಗಾಗಿ ಕೂಬಾ ಅವರಿಗೆ ಎಲೆಕ್ಷನ್ ಹೋದ ಸಲದಷ್ಟು ಸರಳವಾಗಿರ್ಲಿಕ್ಕಿಲ್ಲೇನೋ ಅಂತ ನನಗೆ ಅನಿಸ್ತದೆ ಸರ್. ಓಕೆ ಓಕೆ ಓಕೆ, ನಾನು ಮಾತನಾಡ್ತೀನಿ ಮತ್ತೆ ನಿಮ್ಮ ಹತ್ರ. ಒಂದು ಸ್ಮಾಲ್ ಬ್ರೇಕ್ ತಗೊಳ್ತೀನಿ. ಬ್ರೇಕ್ ಆದಮೇಲೆ ಐ ವಿಲ್ ಗೆಟ್ ಬ್ಯಾಕ್ ಟು ವಿ ಶಿವಶಂಕರ್ ಸರ್. ಅವ್ರ ಹತ್ರ ನಾನು ಮಾತನಾಡೋದು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಅಂಡ್ ಆಲ್ಸೋ ಬೆಂಗಳೂರು ಸೌತ್ನ ಬಗ್ಗೆ ನಾನು ಮಾತನಾಡ್ತಾನೆ. ಅಂಡ್ ಆಲ್ಸೋ ಒಂದು ಸ್ವಲ್ಪ ಔಟ್ ಆಫ್ ದಿ ಬಾಕ್ಸ್ ಹೋಗಿ ತುಮಕೂರು ಆಲ್ಸೋ ಸಿಮ್ಸ್ ವೆರಿ ಇಂಟ್ರೆಸ್ಟಿಂಗ್. ತುಮಕೂರಿನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಹಜವಾಗಿ ನಾವು ಚರ್ಚೆ ನಡೆಸಲೇಬೇಕು. ಅಂಡ್ ಚಿತ್ರದುರ್ಗ, ಇಟ್ ಈಸ್ ಗೋಯಿಂಗ್ ಟು ಬಿ ಎನ್ ಚಂದ್ರಪ್ಪ ವರ್ಸಸ್ ಕಾರಜೋಳ, ಅದರ ಬಗ್ಗೆ ನಾನು ಮಾತನಾಡ್ತೇನೆ. 3 ಫ್ಯಾಕ್ಟರಿಗಳನ್ನು. ದೆನ್ ಐ ವಿಲ್ ಗೆಟ್ ಬ್ಯಾಕ್ ಟು ಮಂಡ್ಯ ಅಂಡ್ ದೆನ್ ಮೈಸೂರು. ಸುಮಲತಾ ವಿಷಯಕ್ಕೆ ನಾನು ಬರ್ತೇನೆ. ನಾನು ಅವಾಗಲೇ CK ಮಹೇಂದ್ರ ಹಿರಿಯ ಪತ್ರಕರ್ತರು ಮೈಸೂರಿನಲ್ಲಿ ಜಾಯ್ನ್ ಆಗಿರೋರನ್ನ ಮಾತನಾಡಿಸುವಂಥ ಪ್ರಯತ್ನ ಪಡ್ತಾ ಇದ್ದೆ. ಅವ್ರಿಗೊಂಚೂರು ಎಕೋ ಬರ್ತಿತ್ತು, ಟೆಕ್ನಿಕಲ್ ಇಶ್ಯೂಸ್ ಇತ್ತು ಅಂತ ಅನಿಸ್ತು. ಆ ಸಮಸ್ಯೆ ಇವಾಗ ಸಾಲ್ವ್ ಆಗಿದೆ ಅಂತ ನಾನು ಭಾವಿಸ್ತೇನೆ. ಟೆಕ್ನಿಕಲ್ ಟೀಮ್ ಸಾಲ್ವ್ ಆಗಿರ್ಬೋದಲ್ಲ? ಫ್ಯಾಂಟಾಸ್ಟಿಕ್. ನಾನು ಆಮೇಲೆ ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಬೆಂಗಳೂರು ಗ್ರಾಮಾಂತರ ಪ್ರಾಬಬಲಿ ಒನ್ ಆಫ್ ದಿ ಮೋಸ್ಟ್ ಫ್ಯಾಸಿನೇಟಿಂಗ್ ಎಲೆಕ್ಟೋರಲ್ ಫೈಟ್ಸ್ ನಾವು ಈ ಸಲ ಗಮನಿಸಬಹುದಾಗಿರೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಬೆಂಗಳೂರು ಸೌತ್, ಗೊತ್ತಿಲ್ಲ ಅದು ಒನ್ ಸೈಡೆಡ್ ಆಗುತ್ತೋ ಏನಾಗುತ್ತೋ ಅಥವಾ ಪಾಲಿಟಿಕ್ಸಲ್ಲಿ ಏನು ಬೇಕಾದರೂ ಕೂಡ ಆಗ್ಬೋದು. ತುಮಕೂರು ನಾನು ಈ ಲಿಸ್ಟಲ್ಲಿ ಇಟ್ಕೊಂಡಿಲ್ಲ, ಬಟ್ ತುಮಕೂರು ತಗೊಳ್ತೀನಿ. ಯಾಕಂದರೆ ಅಲ್ಲಿ ಸೋಮಣ್ಣ ಅವರು ಇರೋದ್ರಿಂದ, 2 ಕಡೆ ಸೋತು ನಂತರದಲ್ಲಿ ಅವರಿಗೆ ಟಿಕೆಟ್ ಸಿಕ್ಕಿರೋದ್ರಿಂದ ಲೋಕಸಭೆಯಲ್ಲಿ. ಅದಾದಮೇಲೆ ಚಿತ್ರದುರ್ಗ, ಇಟ್ ಈಸ್ BN ಚಂದ್ರಪ್ಪ ವರ್ಸಸ್ ಕಾರಜೋಳ, ವೆರಿ ಇಂಟ್ರೆಸ್ಟಿಂಗ್ ಕಾಂಬಿನೇಷನ್. 4 ಬಗ್ಗೆ ತಾವು ಮಾತಾಡೋದಾದ್ರೆ. ಚಂದನ್, ತಾವು ಹೇಳಿದ ಹಾಗೆ ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ ಒನ್ ಆಫ್ ದಿ ಮೋಸ್ಟ್ ಹೈ ಪ್ರೊಫೈಲ್ ಅಷ್ಟೇ ಅಲ್ಲ, ದಟ್ ಈಸ್ ದಿ ಓನ್ಲಿ ಹೈ ಪ್ರೊಫೈಲ್ ಕಾನ್ಸ್ಟಿಟ್ಯೂನ್ಸಿ ಆಗಿ ಎಮರ್ಜ್ ಆಗಿದೆ. ಯಾಕೆಂದ್ರೆ ಲಾಸ್ಟ್ ಟೈಮು 2019ರಲ್ಲಿ ಮಂಡ್ಯ ಆಗಿತ್ತಲ್ಲ, ಹೌದು, ಆ ಒಂದು ಡ್ರಾಮ್ಯಾಟಿಕ್ ಸುಮಲತಾ ಇದ್ರು, ಅವ್ರ ವಿರುದ್ಧ ಇವರು ನಿಖಿಲ್ ಕುಮಾರಸ್ವಾಮಿ ಇದ್ರು, ಆ ಜೋಡೆತ್ತುಗಳು ಬಂದ್ರು. ಇಟ್ ವಾಸ್ ಎ ಸ್ಪಿರಿಟೆಡ್ ಫೈಟ್. ಹಾಗೇನೆ ಇಲ್ಲಿ ಆಗಿದೆ, ಬ್ಯಾಂಗ್ಳೂರು ಗ್ರಾಮಾಂತರ ಆಗಿದೆ. ಇಟ್ ಈಸ್ ಫಾರ್ ಮೋರ್ ದ್ಯಾನ್ ಒನ್ ರೀಸನ್. ಅಂದ್ರೆ ಏನಂದ್ರೆ ಒಂದೇ ಕಾರಣಕ್ಕೆ ಇದಾಗಿಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ JDS ಮತ್ತೆ BJP ಮೈತ್ರಿ ಆಯ್ತಲ್ಲ. ಲಾಸ್ಟ್ ಟೈಮ್ ಮಂಡ್ಯದಲ್ಲಿ BJP, JDS ಮತ್ತು ಕಾಂಗ್ರೆಸ್ ಮೈತ್ರಿ. ಆ ಮೈತ್ರಿ ಹೇಗಿತ್ತಂತಂದ್ರೆ, ಹೆಸರಿಗೆ ಆ ಮೈತ್ರಿಯ ಕ್ಯಾಂಡಿಡೇಟು ನಿಖಿಲ್ ಕುಮಾರಸ್ವಾಮಿ ಆಗಿದ್ದರು. ಕಾಂಗ್ರೆಸ್ನವರು ಕೂಡ BJP ಅವರು ಎಲ್ಲರೂ ಸೇರಿಕೊಂಡು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ದು ನಾವು ನೋಡಿದ್ದೀವಿ. ಇಲ್ಲಿ ಆ ಥರ ಆಗಿಲ್ಲ. JDS BJP ಮೈತ್ರಿ ಆಗಿ ಕಾಂಗ್ರೆಸ್ ಭದ್ರಕೋಟೆ ಒಂದೇ ಒಂದು ಲಾಸ್ಟ್ ಟೈಮು 2019ರಲ್ಲಿ 28 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆದ್ದ ಏಕೈಕ ಕ್ಷೇತ್ರ ಅಂದರೆ ಬೆಂಗಳೂರು ಗ್ರಾಮಾಂತರ. ಈ ಸತಿ ಏನಾಗಿದೆ, DKS ಬ್ರದರ್ಸ್ ಅವರು ಏನಂತಂದರೆ, ಒಂದು ಕಡೆ DK ಶಿವಕುಮಾರ್ ಅವರು KPCC ಪ್ರೆಸಿಡೆಂಟ್, ಮುಂದಕ್ಕೆ CM ಆಗೋಕ್ಕೆ ತುದಿಗಾಲಿನಲ್ಲಿ ನಿಂತಿರೋರು DK ಸುರೇಶ್ ಅವರು, ಅಲ್ಲಿ ವೆಲ್ ಎಂಟ್ರೆನ್ಸ್ಡ್ ಅಂತ ಇರೋಂಥವ್ರು. ಅಂಥ ಸಮಯದಲ್ಲಿ ಒಂದು ಸರ್ಪ್ರೈಸಿಂಗ್ ಆದಂಥ, ಬರೀ ಕ್ಯಾಂಡಿಡೇಟ್ ಅಲ್ಲ, ಕ್ಯಾಂಡಿಡೇಟ್ ಮಾಡಿದ ರೀತಿಯೇ ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಅದೇನೆಂದರೆ, ಈಗ ದೇವೇಗೌಡರು ಹೇಗೆ ಅಂದರೆ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅಂತ ಹೇಳ್ತಾರೆ, ಅವರು 24 hours ಪಾಲಿಟಿಷಿಯನ್. ಅವ್ರೇನು ಮಾಡಿದ್ರು ಅಂದರೆ, ಸಾಮಾನ್ಯವಾಗಿ ಸಂಬಂಧ ಬೆಳೆಸೋದಾದರೆ ಮಗಳನ್ನ ಕೊಡ್ತಾರೆ. ಇಲ್ಲಿ ದೇವೇಗೌಡರು ಸಂಬಂಧವನ್ನು ಬೆಳೆಸೋಕ್ಕೆ ಅಳಿಯನ್ನೇ ಕೊಟ್ಟರು. ಅಂದರೆ ಹಳೆ ಕಾಲದಲ್ಲಿ ರಾಜರುಗಳು, ರಾಜ ಮಹಾರಾಜರು ಏನು ಮಾಡ್ತಾ ಇದ್ದಾರೆ ಅಂದರೆ, ಶತ್ರು ರಾಜನನ್ನು ಮಿತ್ರನನ್ನಾಗಿ ಮಾಡ್ಕೋಬೇಕಾದ್ರೆ ಇದು ಮಗಳನ್ನ ಕೊಟ್ಟು ಸಂಬಂಧ ಬೆಳೆಸ್ಕೊಳ್ತಾ ಇದ್ರು, ರಾಜಿ ಮಾಡ್ಕೋತಾ. ಇಲ್ಲಿ ಅಳಿಯನ್ನೇ ಕೊಟ್ಟಿದ್ದಾರೆ. ಆಮೇಲೆ ಇದನ್ನೊಂದು ರೀತಿ ಸಿಂಬಲ್ ಎಕ್ಸ್ಚೇಂಜ್ ಫಾರ್ಮುಲಾ ಅಂತಲೂ ಹೇಳ್ತಾ ಇದ್ದಾರೆ. ಅದು ಹೇಗೆ ಅಂತಂದರೆ, ಈಗ ಸಾಮಾನ್ಯವಾಗಿ ಈ ಅಲಯನ್ಸ್ ಅಂತ ಆದಾಗ, ಈಗ JDS ಇದೆ, BJP ಇದೆ, ಮೇಲ್ಗಡೆಯವರನ್ನು ಕೈ ಕುಲ್ಕಿದ್ರು, ಕೆಳಗಡೆ ಇರುವಂಥ ಕ್ಯಾಡರು ಜೆಲ್ಲಾಗದೆ ಇರೋದಕ್ಕೆ ಸಾಧ್ಯ ಇದೆ. ಇವತ್ತು ಹಾಸನಲ್ಲಿ ನಾವು ನೋಡ್ತಾ ಇದ್ದೀವಿ. ಯಾಕಂದ್ರೆ ಅವರು ಜಿದ್ದಾಜಿದ್ದಿ ಫೈಟ್ ಮಾಡಿರ್ತಾರೆ ಅವರು, ಮತ್ತೆ ನೀವು ಒಂದಾಗಿ ಅಂದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಇದನ್ನ ನಾವು ಅವ್ರ ಟ್ಯಾಕಲ್ ಮಾಡೋದಕ್ಕೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನ್ ಮಾಡ್ಬಿಟ್ರು ಅಂದ್ರೆ, JDS ಅವರಾಗಿರುವಂತ CN ಮಂಜುನಾಥ್ ಅವರನ್ನ BJP ಕ್ಯಾಂಡಿಡೇಟ್ ಮಾಡ್ಬಿಟ್ರು. ಇವಾಗ JDS ಅವ್ರಿಗೆ ಏನಾಗಿದೆ, ಇವ್ರು ನಮ್ಮವರು ಅಂತ, BJP ಅವ್ರಿಗೆ ಏನಾಗಿದೆ, ನಮ್ಮ ಕ್ಯಾಂಡಿಡೇಟ್ ಅಂತ. ಇದೇನಾದ್ರೂ ವರ್ಕ್ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ. ಕರೆಕ್ಟ್. ಎರಡನೇದಾಗಿ ಇಲ್ಲಿ DKS ಬ್ರದರ್ಸ್ಗೆ, ಅದರಲ್ಲೂ DK ಶಿವಕುಮಾರ್ ಭದ್ರಕೋಟೆ, ಅದು ಇಲ್ಲಿ ಏನಾಗಿದೆ, ಈ 3 ಕ್ಷೇತ್ರಗಳು ಬಿಟ್ಟು, ಯಾವುದು ಈ ಬೆಂಗಳೂರು ಬೆಂಗಳೂರು ಸೌತ್, ಬೆಂಗಳೂರು ದಕ್ಷಿಣ ಮತ್ತು RR ನಗರ್, ರಾಜರಾಜೇಶ್ವರಿ, ಅದು ಬೆಂಗಳೂರಿನಲ್ಲಿದೆ. ಅದು ಬಿಟ್ಟು ಅದು BJP ಕೈನಲ್ಲಿದೆ. ಇನ್ನೊಂದು ಚನ್ನಪಟ್ಟಣ,
ಅದು JDS ಕುಮಾರಸ್ವಾಮಿ ಅವರು. ಈ ಸಿಟಿ ಬ್ರೆಡ್ಡೇ ಒಂದು 13 ಲಕ್ಷ ವೋಟರ್ಸ್ ಬಿಜೆಪಿ ವೋಟರ್ಸ್ ಅನ್ನೋ ತರದಲ್ಲಿ ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗಿದೆ. ಆದ್ರೆ ಇಲ್ಲೇನಂದ್ರೆ ಕೀ ಕಾನ್ಸ್ಟಿಟ್ಯೂನ್ಸಿ ಯಾವ್ದಾಗುತ್ತೆ ಅಂದ್ರೆ ಬೆಂಗಳೂರು ಸೌತ್ ಬಂದು ಎಂ ಕೃಷ್ಣಪ್ಪ ಅವರು ಪ್ರತಿನಿಧಿಸ್ತಾ ಇದ್ದಾರೆ. 8.5 ಲಕ್ಷ ವೋಟರ್ಸ್ ಇದ್ದಾರೆ. ಈಗ ಅವ್ರು ಏನಂತಂದ್ರೆ ಬಿಜೆಪಿನವ್ರು ಮಾಡ್ಬೇಕಾಗಿರೋದೇನಂದ್ರೆ ಅಲ್ಲಿ ವೋಟರ್ ಟರ್ನ್ಔಟ್ ಜಾಸ್ತಿ ಆದ್ರೆ ಸುರೇಶ್ ಅವರಿಗೆ ಸ್ವಲ್ಪ ತೊಂದರೆ ಆಗುವಂತ ಸಂಭವ ಇದೆ ಅನ್ನೋಷ್ಟರ ಮಟ್ಟಿಗೆ ಬರ್ತಾ ಇದೆ. RR ನಗರ್ ಮತ್ತೆ ಬೆಂಗಳೂರು ಸೌತ್. RR ನಗರ್ ಏನಾಗಿದೆ, ಈಗ ಒಂದು ಕಾಲದಲ್ಲಿ DK ಬ್ರದರ್ಸ್ ಸ್ನೇಹಿತನಾಗಿದ್ದಂತ ಮುನಿರತ್ನ ಸೆಟದ್ ನಿಂತಿದ್ದಾರೆ. ಅವರು ಕೂಡ ಏನಾದ್ರು ವರ್ಕ್ ಮಾಡಿ ಅಲ್ಲಿ ಒಳ್ಳೆ ಟರ್ನ್ಔಟ್ ಮಾಡಿಸಿ ಬಿಜೆಪಿಗೆ ಓಟ್ ಹಾಕ್ಸಿದ್ರೆ ಅಲ್ಲಿ ಸ್ವಲ್ಪ ಅಪ್ಸೆಟ್ ಮ್ಯಾಚ್ ಆಗಬಹುದಾ ಅನ್ನುವಂತ ಒಂದು ಕುತೂಹಲ ಇದೆ. ಇದು DK ಬ್ರದರ್ಸ್ಗೂ ಗೊತ್ತಾಗಿ ಅವ್ರಿಗೂ ಜಿಟರಿಯಾಗಿ ಕಾಣಿಸ್ತಾ ಇದೆ. ಇವಾಗ ಅವರು ಸೀರಿಯಸ್ ಆಗಿ ಕಾಣಿಸ್ಕೊಳ್ಳೋದು. ಇದು ಒಂದು. ನೆಕ್ಸ್ಟ್ ತುಮಕೂರು, ಬೆಂಗಳೂರು ಸೌತ್, ಆಮೇಲೆ ಬೆಂಗಳೂರು ಸೌತ್, ತುಮಕೂರಿಗೆ ಬರೋಣ. ಕ್ವಿಕ್ಲಿ ಬರೋಣ. ತುಮಕೂರು ಏನಂತಂದ್ರೆ ಸಮಯದ ಅಭಾವ. ಅದೇ ಗೊತ್ತಾಯ್ತು. 30 ಸೆಕೆಂಡ್ಸ್ ಅಷ್ಟೇನಾ? ತುಮಕೂರಿನಲ್ಲಿ ಏನಾಗಿದೆ ಅಂದ್ರೆ ಈಗ ಇದು ಸೋಮಣ್ಣ ಅವರ ಕಾರಣದಿಂದ ಅದು ಕುತೂಹಲಕ್ಕೆ ಸೋಮಣ್ಣ ಅವ್ರ ಪರಿಸ್ಥಿತಿ ಏನಾಗ್ಬಿಡಿ ಅಲೆಮಾರಿ ಆಗ್ಬಿಟ್ಟಿದೆ, ರಾಜಕೀಯ ಅಲೆಮಾರಿ ಅಂತ ಆಗ್ಬಿಟ್ಟಿದ್ದಾರೆ ಅವ್ರು. ಏನಂದ್ರೆ ಅವ್ರ ಚಿನ್ನದಂತ ಅವರೇ ಮಾತಲ್ಲಿ ಹೇಳೋದಾದ್ರೆ ಚಿನ್ನದಂತಹ ಏನು ಅವ್ರ ಕ್ಷೇತ್ರ ಗೋವಿಂದರಾಜ ಬಿಟ್ಟು ವರುಣ ಚಾಮರಾಜನಗರ ಅಲ್ಲಿ ಸೋತರು. ಇಲ್ಲಿ ತುಮಕೂರಿಗೆ ಬಂದಿದ್ದಾರೆ. ಅಲ್ಲಿ JC ಮಾಧುಸ್ವಾಮಿ ಅವರು ಇನ್ನು ಮಿಕ್ಕವರೆಲ್ಲ ಅವ್ರನ್ನ ಏನು ಬಂಡಾಯ ಎದ್ದು ನಿಂತಿದ್ದಾರೆ. ನಿನ್ನೆ ಇದು ಯಡಿಯೂರಪ್ಪ ಅವರು ಹೋಗಿ ಅದನ್ನು ಸಮಾಧಾನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಮುದ್ದಹನುಮೇಗೌಡ ಬಂದ ಮೇಲೆ ಸ್ವಲ್ಪ ಅವರಿಗೆ ಒಂದು ರೀತಿ ಹುರುಪು ಉತ್ಸಾಹ ಬಂದಂಗಿದೆ. ಬಿಗಿನಿಂಗ್ ಸ್ವಲ್ಪ ಅವ್ರ ವಿರೋಧ ಇತ್ತು, ಈಗ ಅಲ್ಲಿ ಚೆನ್ನಾಗಿರೋ ತರ ನಮಗೆ ಕಾಣಿಸ್ತಾ ಇದೆ. ಆಮೇಲೆ ಸ್ಟಾಲ್ ವಾರ್ಡ್ಸ್ ಇದ್ದಾರೆ ಅಲ್ಲಿ, KN ರಾಜಣ್ಣ ಮಿನಿಸ್ಟ್ರು, ಪರಮೇಶ್ವರ್ ಇದ್ದಾರೆ. ಸೊ ಹಾಗೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ನಮ್ಮ ಮೇಲ್ನೋಟ ಕಾಣಿಸ್ತಾ ಇದೆ. ಬೆಂಗಳೂರು ಸೌತ್ ಬಂದ್ರೆ ಅದು ಏನಾಗಿದೆ ಅಂದ್ರೆ ಬೆಂಗಳೂರು ಸೌತ್ ಅಲ್ಲಿ ಕಾಂಗ್ರೆಸ್ ಒಂದು ಸಮಸ್ಯೆ ಏನಂತಂದ್ರೆ ಆ ಒಂದು ಸೀಟನ್ನು ಅವ್ರು ನರ್ಚರ್ ಮಾಡಲೇ ಇಲ್ಲ, ಅವ್ರು ಕಲ್ಟಿವೇಟ್ ಮಾಡಲೇ ಇಲ್ಲ. ಪ್ರತಿಯೊಂದು ಎಲೆಕ್ಷನ್ಗೂ ಒಬ್ಬೊಬ್ಬ ಕ್ಯಾಂಡಿಡೇಟ್ನ ಚೇಂಜ್ ಮಾಡ್ಕೊಂಡು ಬಂದು ಅದು ನಮ್ದಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಇದಕ್ಕೆ ಎಷ್ಟರ ಮಟ್ಟಿಗೆ ಅಂದರೆ ರಾಮಲಿಂಗಾರೆಡ್ಡಿ ಅಂತವ್ರನ್ನೂ ಸೇರಿಸ್ಕೊಂಡು ಒಂದು ಆರೋಪ ಬಂದಿದೆ, ಇದು ಅಡ್ಜಸ್ಟ್ಮೆಂಟ್ ರಾಜಕೀಯ. ಅಸೆಂಬ್ಲಿ ಆದ್ರೆ ನಾವು ಗೆಲ್ತೀವಿ, ಲೋಕಸಭಾ ಆದ್ರೆ ನೀವು ಗೆಲ್ಲಿ ಅಂತ ಅನಂತಕುಮಾರ್ ಕಾಲದಿಂದ ಬಿಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅದು ಎಲ್ಲಿವರೆಗೂ ಬಂದಿದ್ದಾರೆ ಅವ್ರಿಗೆ ಸುತ್ಕೊಳ್ತಿ. ಈಗ ರಾಮಲಿಂಗಾರೆಡ್ಡಿ ಅವರಿಗೆ ಅವ್ರ ಮಗಳನ್ನೇ ಅಂದ್ರೆ ಅಲ್ಲಿ ನಿಲ್ಲಿಸಿದ್ದಾರೆ, ಅವರೇ ಬಲಿ ಆಗ್ತಾರಾ ಅನ್ನೋದನ್ನ ನೋಡುವಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟು. ಯಾಕಂದ್ರೆ ಯಾವುದೇ ಲೆಕ್ಕಾಚಾರ ಹಾಕಿದ್ರು ಅಲ್ಲಿ ಬಿಜೆಪಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ಅಡ್ಜಸ್ಟ್ಮೆಂಟ್ ರಾಜಕೀಯ ಈಗಲಾದರೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸ್ವಲ್ಪ ಆತ್ಮವಿಮರ್ಶೆ ಮಾಡಿಕೊಂಡು ಪಾರ್ಟಿನ ಬೆಳೆಸುವಂತ ಒಂದು ಪ್ರಯತ್ನ ಪಡಬೇಕು ಅಂತ. ಚಿತ್ರದುರ್ಗದಲ್ಲಿ ಏನಿದೆ ಅಂತಂದ್ರೆ ಇಲ್ಲಿ SC ರಿಸರ್ವ್ಡ್ ಅಲ್ವಾ, ಅಲ್ಲಿ ಏನಾಗಿದೆ ಅದು ಲೆಫ್ಟ್ ವರ್ಸಸ್ ಲೆಫ್ಟ್ ಅಂತ, ದಲಿತರಲ್ಲಿ ಲೆಫ್ಟ್ ರೈಟ್ ಅಂತ ಇದೆಯಲ್ಲ, ಈ ಲೆಫ್ಟ್ ವರ್ಸಸ್ ರೈಟ್ ಅಂತ ಇದೆ. ಈ ಲೆಫ್ಟ್ ಕ್ಯಾಂಡಿಡೇಟ್ ಅನ್ನ ಲಾಸ್ಟ್ ಟೈಮ್ ಏನ್ ಮಾಡಿದ್ರು, ಚಂದ್ರಪ್ಪ ಲೆಫ್ಟ್, ನಾರಾಯಣ ಸ್ವಾಮಿ ಲೆಫ್ಟ್ ಹಾಕಿ ಲೆಫ್ಟ್ ವರ್ಸಸ್ ಲೆಫ್ಟ್ ಆದ್ರೆ ಬಿಜೆಪಿ ಯಾವಾಗಲೂ ಗೆಲ್ಲುತ್ತೆ ಅನ್ನೋ ತರ ಇದೆ. ಸೊ ಹಾಗಾಗಿ ಇಲ್ಲಿ ಚಂದ್ರಪ್ಪ ಅವ್ರು ಲೆಫ್ಟ್ ಹಾಕಿರೋದ್ರಿಂದ ಕಾಂಗ್ರೆಸ್ನವರು ಬಿಜೆಪಿ ಅವರಿಗೆ ಲೆಫ್ಟ್ ಕ್ಯಾಂಡಿಡೇಟ್ ಇರಲಿಲ್ಲ. ಅದಕ್ಕೆ ಅವರೇನು ಕಾರಜೋಳ ಅವ್ರನ್ನ ಕರ್ಕೊಂಡ್ ಬರ್ಬೇಕು ಅಂದ್ರೆ ಇನ್ನೂ ಅನೌನ್ಸ್ ಆಗಿಲ್ಲ, ಮಾಡ್ತಾರೆ ಅಂತ. ಹಾಗಿರುವಾಗ ಮಾತ್ರ ಅದು ಸ್ಪಿರಿಟೆಡ್ ಫೈಟ್ ಆಗುತ್ತೆ. ಆದರೆ ಅವರು ಹೊರಗಿನವರು ಅಂತ ಆದರೆ ಅದು ನಮಗೆ ಗೊತ್ತಿಲ್ಲ ಅವಾಗ ಏನಾಗಬಹುದು ಅಂತ. ಎರಡನೇದು ಬರೀ ದಲಿತರು ಮಾತ್ರ ಅಲ್ಲ, ಅಲ್ಲಿ ಮುಸ್ಲಿಮರು 1,10,000 ವೋಟರ್ಸ್ ಇದ್ದಾರೆ, ಅವರು ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಇದೆ. ಅಲ್ಲಿ ST ಇದ್ದಾರೆ, ನಾಯಕ ಕಮ್ಯುನಿಟಿ, ಅವರು ನಿರ್ಣಾಯಕ ಇದ್ದಾರೆ. OBC ಗೊಲ್ಲಾ ಕಮ್ಯುನಿಟಿ ಇದೆ. ಅವರೇನಾದರೂ ಇವಾಗ ಸಿದ್ದರಾಮಯ್ಯ ಅವರು ಮುಖ ನೋಡಿಕೊಂಡು ಏನಾದರೂ OBC ಅಹಿಂದ ಅಂತ ಆದರೆ ಬಿಜೆಪಿಗೆ ಅಲ್ಲಿ ಇದು ಏನು ತೊಡಕಾಗೋ ಸಾಧ್ಯತೆ ಇದೆ. ಲಿಂಗಾಯತರಿದ್ದಾರೆ, ಅಲ್ಲಿ ಸ್ವಲ್ಪ ಸ್ಪ್ಲಿಟ್ ಆಗಬಹುದೇನೋ. ಆದರೆ OBC, ಮುಸ್ಲಿಮ್ಸ್ ಮತ್ತು ಇವರು ಯಾರು ST ಇವರು ನಿರ್ಣಾಯಕ ಪಾತ್ರ ವಹಿಸ್ತಾರೆ. ಅವ್ರ ಮೇಲ್ಗಡೆ ಕಾಂಗ್ರೆಸ್ನವರು ಬ್ಯಾಂಕ್ ಆಗೋ ಸಾಧ್ಯತೆ ಇದೆ. ನನಗೇನು ಆಶ್ಚರ್ಯ ಇಲ್ಲ, ಕಾಂಗ್ರೆಸ್ ಗೆದ್ದು ಬಿಜೆಪಿಗೆ ಅಲ್ಲಿ ಒಂದು ಹೊಡೆತ ಬಿದ್ದರೂ ಕೂಡ ನಾನೇನು ಆಶ್ಚರ್ಯ ಪಡೋದಿಲ್ಲ. ರೈಟ್. ನಂತರದಲ್ಲಿ ಚರ್ಚೆ ಮುಂದುವರಿಸ್ತಾ ನಾನು ಮೈಸೂರು ಕೊಡಗಿನ ಬಗ್ಗೆ ಹೋಗಬೇಕು. ಮಹೇಂದ್ರ ಅವರು ಅವಾಗಲೇ ಮಾತನಾಡ್ತಾ ಇದ್ರು. ಮಹೇಂದ್ರ ಅವರೇ, ನಾನು ಆಗ್ಲೇ ನಿಮ್ಗೆ ಹೇಳ್ತಾ ಇದ್ದೆ, ಇದು ಬಿಜೆಪಿಯ ಒನ್ ಆಫ್ ದಿ ಟಫೆಸ್ಟ್ ಹೋಮ್ ಗ್ರೌಂಡ್ಸ್ ಥರದಲ್ಲಿದೆ ಮೈಸೂರು ಮತ್ತು ಕೊಡಗು. ಯಾರು ಕೂಡ ಕಳೆದ ಹಲವು ದಶಕಗಳಿಂದ ಗೆದ್ದಿಲ್ಲ ಅಂತ. ಲಕ್ಷ್ಮಣ್ ಅವ್ರ ಬಗ್ಗೆ ತಾವು ಮಾತಾಡ್ತಾ ಹೇಳ್ತಾ ಇದ್ರಿ, ಅವರು ಚಿರಪರಿಚಿತರಿದ್ದಾರೆ, ಆದರೆ ಅವರ ಹೆಸರು ರಿಲೇಟಿವ್ಲಿ ಮೊನ್ನೆ ಹೊರಗೆ ಬಂದಿದ್ದರಿಂದ ಗ್ರೌಂಡ್ ವರ್ಕ್ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಅಂತ. ಇಲ್ಲಿ ಕ್ಯಾಸ್ಟು ಕೂಡ ಒನ್ ಆಫ್ ದಿ ಫ್ಯಾಕ್ಟರ್ಸ್ ಅಂತ ಕೂಡ ತಾವು ಹೇಳ್ತಾ ಇದ್ರಿ. ಇಲ್ಲಿ ಲಕ್ಷ್ಮಣ್ ಅವರು ಆನ್ ವಾಟ್ ಬೇಸಿಸ್ ಈ ಎಲ್ಲ ದೊಡ್ಡ ನರೇಟಿವ್ ಮತ್ತು ರಾಮ್ಲಲ್ಲಾ ಯುಫೋರಿಯಾ, ಹಿಂದುತ್ವ ಯುಫೋರಿಯಾ, ಬಿಜೆಪಿ ಯುಫೋರಿಯಾ, ಮೋದಿ ಯುಫೋರಿಯಾ ಇದೆಲ್ಲ ಇದೆಯಲ್ಲ, ಅದನ್ನು ಹೇಗೆ ಬ್ರೇಕ್ ಡೌನ್ ಮಾಡಬಲ್ಲರು ಅಂತ ತಮ್ಗನ್ಸುತ್ತೆ? ಆಗ್ಲೇ ಜಯರಾಮ್ ಅವ್ರು ಹೇಳ್ತಾ ಇವು ಯತೀಂದ್ರ ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಿದ್ರು.
ಸೊ ಅದು ಕಾಂಗ್ರೆಸ್ನವ್ರ ಸ್ಟ್ರಾಟಜಿ ಚೆನ್ನಾಗಿದೆ. ಯಾಕೆಂದ್ರೆ ಕಳೆದ 2-3 ಚುನಾವಣೆಯಲ್ಲಿ ಇಲ್ಲಿ ಒಕ್ಕಲಿಗರ ಮತಗಳೇ ನಿರ್ಣಾಯಕವಾಗಿ ಬರ್ತಾ ಇದ್ದಾವೆ. 14ನೇ ಇಸ್ವಿನಲ್ಲಿ ಪ್ರತಾಪ ಸಿಂಹ ವಿರುದ್ಧ ವಿಶ್ವನಾಥ್ ರವರು ಕಂಟೆಸ್ಟ್ ಮಾಡ್ತಾರೆ. JDS ನಿಂದ ನ್ಯಾಯಮೂರ್ತಿಗಳಂತಹ ಚಂದ್ರಶೇಖರ್ ಅವ್ರನ್ನ ಕಂಟೆಸ್ಟ್ ಮಾಡ್ತಾರೆ. ಆದ್ರೆ ಎಲ್ಲಾ JDSನವರು ಮತ್ತು ಒಕ್ಕಲಿಗರು ಬಿಜೆಪಿ ಪರವಾಗಿ ನಿಂತ ಕಾರಣಕ್ಕಾಗಿ ಆ ಸಾರಿ ಬಿಜೆಪಿ ಗೆಲ್ಲುತ್ತೆ, ಪ್ರತಾಪ ಸಿಂಹ ಗೆಲ್ತಾರೆ. ಮತ್ತೆ 19ನೇ ಚುನಾವಣೆಯಲ್ಲಿ ಏನಾಗುತ್ತೆ, JDS ಮತ್ತು ಕಾಂಗ್ರೆಸ್ ಮೈತ್ರಿ ಇರುತ್ತೆ. ಮೈತ್ರಿ ಅಭ್ಯರ್ಥಿಯಾಗಿ ಕುರುಬ ಸಮುದಾಯದ ನಮ್ಮ ಇವರು ವಿಜಯಶಂಕರ್ ಕಂಟೆಸ್ಟ್ ಮಾಡ್ತಾರೆ. ಅಲ್ಲೂ ಕೂಡ ಅದೇ ರೀತಿ ಬಿಜೆಪಿಗೆ ಅನುಕೂಲವಾದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಸಾರಿ ಉದ್ದೇಶಪೂರ್ವಕವಾಗಿ ಕಾಂಗ್ರೆಸ್ನವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತಹ ಎಂ ಲಕ್ಷ್ಮಣ್ ಅವರನ್ನ ಕಂಟೆಸ್ಟ್ ಮಾಡಿದ್ದಾರೆ. ಅವರು ಲಕ್ಷ್ಮಣ್ ಅವ್ರಿಗೆ ಏನಾದ್ರು ಒಕ್ಕಲಿಗ ಅನ್ನೋದು ಹೊರ ಆಗುತ್ತಾ ಅಥವಾ ಮಹಾರಾಜರ ಮನೆಯಿಂದ ಅವರ ಟೆನೆಂಟ್ ಏನ್ ಬರ್ತಾರೆ, ಟೆನೆಂಟ್ ಆಕ್ಟ್ ಸಂದರ್ಭದಲ್ಲಿ ತುಂಬಾ ಆಸ್ತಿಗಳು, ಮಹಾರಾಜರ ಆಸ್ತಿಗಳು ನಮ್ಮ ತುಂಬಾ ಜನಗಳಿಗೆ ಇವತ್ತು ಜನ ಅನುಭವಿಸಿದ್ದಾರೆ. ಜನ ಮಹಾರಾಜರು ಮತ್ತೆ ಅರಮನೆಯ ಬಗ್ಗೆ ಆ ತರದೊಂದು ಸಿಂಪತಿ ಇದೆ. ಜೊತೆಗೆ ಮೋದಿ ಅವರ ಅಲೆ, ರಾಮ ಮಂದಿರ, ತುಂಬಾ ಇದೆ, ತುಂಬಾ ಕೊಡಗು ಜಿಲ್ಲೆ ಮತ್ತು ಮೈಸೂರಿನಲ್ಲಿ ಸಹಜವಾಗಿ ಬಿಜೆಪಿ ಪರವಾದಂತಹ ಅಲೆ ಇದೆ. ವಿಧಾನಸಭೆಯಲ್ಲಿ ಈ ಭಾಗದಲ್ಲಿ ಚುನಾವಣೆಯಲ್ಲಿ ಬಿಜೆಪಿ ಸೋತರು ಈ ಸಲ. ಹೌದು, GT ದೇವೇಗೌಡರು ಮತ್ತು ಅವ್ರ ಮಗ 2 ಕ್ಷೇತ್ರ, ಹುಣಸೂರು ಮತ್ತು ಚಾಮುಂಡೇಶ್ವರಿನಲ್ಲಿ JDS ಇದೆ. ಅವರಿಬ್ರು ಕೂಡ ಸಹಕಾರಿ ಧುರೀಣರಾಗಿರೋದ್ರಿಂದ ಸಹಕಾರ ಕ್ಷೇತ್ರವನ್ನ ಮೂಲೆ ಮೂಲೆಗಳಲ್ಲೂ ಮುಟ್ಟುವಷ್ಟು ಶಕ್ತಿ ಇದೆ. ಹಾಗಾಗಿ ಬಿಜೆಪಿಗೆ ಹೆಚ್ಚು ವರದಾನ ಆಗಬಹುದು ಅನ್ನೋದು. ಒಕ್ಕಲಿಗ ಸಮುದಾಯದ ಓಟ್ಗಳೇನಾದ್ರು ಕಾಂಗ್ರೆಸ್ ಕಡೆ ಬರ್ತಾವ ಅನ್ನೋದನ್ನ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಷ್ಟೇ. ಇಂಟ್ರೆಸ್ಟಿಂಗ್. ಜಯರಾಮ್ ಸರ್, ಸುಮಲತಾ ಅವ್ರ ಬಗ್ಗೆ ಬಂದ್ಬೋಣ. ನಮ್ಗೆ ಜಾಸ್ತಿ ಸಮಯ ಇಲ್ಲ, ಕ್ಷಮಿಸಿ. ಒಂದೇ ನಿಮಿಷದಲ್ಲಿ ತಾವು ಸಮ್ಮಪ್ ಮಾಡಬಹುದಾದ್ರೆ ಏನು ಸುಮಲತಾ ಅವ್ರ ಮುಂದಿನ ನಡೆ ಏನ್ ಸರ್? ಸುಮಲತಾ ಅವರು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಿದ್ರು. ಹಿಂದೆ ನಿಮ್ಮ ಚಾನಲ್ ಮೂಲಕನೇ ನಾನು ಮಾತನಾಡುವಾಗ ಹೇಳಿದ್ದೆ, ಮಂಡ್ಯನೇ ಇಲ್ಲದೆ ಇರುವಂತ ಹೊಂದಾಣಿಕೆ ಕುಮಾರಸ್ವಾಮಿಗಾಗ್ಲಿ ದೇವೇಗೌಡರಿಗಾಗ್ಲಿ ಅನಿವಾರ್ಯತೆ ಏನಿದೆ. ಹಿಂದೆ ಕೆ.ವಿ. ಶಂಕರೇಗೌಡರು ಜನತಾ ಪರಿವಾರದಿಂದ ಗೆದ್ರು, ಕೇರ್ಪೇಟೆ ಕೃಷ್ಣ ಅವ್ರು ಗೆದ್ರು, ಚಲರಾಯಸ್ವಾಮಿ ಗೆದ್ದಿದ್ರು, ಪುಟ್ಟರಾಜು ಗೆದ್ದಿದ್ರು. ಹೀಗೆ ಅನೇಕ ನಿರಂತರವಾಗಿ ಜನತಾ ಪರಿವಾರಕ್ಕೆ ಆತನದ ಜೊತೆಗೆ ಮಂಡ್ಯ ಶಕ್ತಿಯನ್ನು ತುಂಬಿಕೊಂಡು ಬಂದಿತ್ತು. ಹಾಗಾಗಿ ಇಲ್ಲಿ ಸುಮಲತಾ ಅವರು ಇನ್ನೂ ಅಧಿಕೃತವಾಗಿ ಬಿಜೆಪಿಗೆ ಸೇರಿರಲಿಲ್ಲ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ 8 ಕ್ಷೇತ್ರಗಳಲ್ಲಿ ಬಿಜೆಪಿ ಪರವಾಗಿ ಮಾಡಿಲ್ಲ ಅಂತ ಹೇಳಿ ಬಿಜೆಪಿಯವರೇ ಆಪಾದನೆ ಮಾಡಿದ್ರು. ಇಷ್ಟೆಲ್ಲ ಇರ್ಬೇಕಾದ್ರೆ ಅವರು ಒಂದು ಕಡೆ JDS ವಿರುದ್ಧ ಬಿಜೆಪಿಯನ್ನ ಮುಂದಿಟ್ಕೊಂಡು ಗನ್ನಿಟ್ಟಿದ್ರು, ಇನ್ನೊಂದು ಕಡೆ ಕಾಂಗ್ರೆಸ್ನವರು ಅವರನ್ನ ಈಗ ದ್ವೇಷ ಮಾಡ್ತಾ ಇದ್ದಾರೆ. ಈಗ ಅವರು ಒಂಥರ ರಾಜಕೀಯವಾಗಿ ಸದ್ಯಕ್ಕೆ ಸುಮಲತಾ ಅವರು ಅತಂತ್ರರಾಗಿದ್ದಾರೆ. ಅವರ ಏನು ತೀರ್ಮಾನವನ್ನ ಅವ್ರು ತಗೋತಾರೆ ಅಂತ ಹೇಳಿ ನಾಳೆವರೆಗೆ ಕಾದ್ ನೋಡ್ಬೇಕು. ನಾನು 6 ಜನ ಗೆಸ್ಟ್ಗಳಿಗೆ 1 ಮಾರ್ಕಿನ ಒಂದು ಪ್ರಶ್ನೆ ಕೇಳ್ಬಿಡ್ತೇನೆ. ಕ್ವಿಕ್ ಆನ್ಸರ್, ಒಂದು ನಂಬರ್ ಸಾಧ್ಯ ಆದ್ರೆ. ಜಿತೇಂದ್ರ ಅವರಿಂದ ಶುರುವಾಗ್ಲಿ. ಕುಂದೇಶ್ವರ ಸರ್, ಎಷ್ಟು ಸೀಟ್ ಬರ್ಬೋದು ಬಿಜೆಪಿಗೆ 28ರಲ್ಲಿ? ಕಾಂಗ್ರೆಸ್ಗೆ ಎಷ್ಟು ಬರ್ಬೋದು? 21 ಬಿಜೆಪಿ. ಓಕೆ, ಕಾಂಗ್ರೆಸ್ ಒಂದು 26 ಬರ್ಬೋದು. ಮತ್ತೆ JDS ಬರ್ಬೋದು. ಎರಡರಾಮಿ ಸರ್? ಸರ್ ಒಂದು 8ರಿಂದ 12 ಕಾಂಗ್ರೆಸ್ ಬರ್ಬೋದು ಕರ್ನಾಟಕದಲ್ಲಿ, ಒಂದು 16 ಬಿಜೆಪಿ, 16ರಿಂದ 18 ಬಿಜೆಪಿ ಸರ್. ಓಕೆ, ಮತ್ತಿಕೆರೆ ಜಯರಾಮ್ ಸರ್? NDA 22, ಕಾಂಗ್ರೆಸ್ 6. ಓಕೆ, ಇಂಟ್ರೆಸ್ಟಿಂಗ್. ಮಹೇಂದ್ರ ಸರ್? ಸರ್ 20 ಮೈತ್ರಿಕೂಟ, 8 ಕಾಂಗ್ರೆಸ್ ಬರ್ಬೋದು. 8 ಕಾಂಗ್ರೆಸ್? ಮೈತ್ರಿಕೂಟ 20 ಬರ್ಬೋದು. ಮೈತ್ರಿಕೂಟ ಅಂದ್ರೆ ನೀವು JDS ಸೇರಿಸಿ ಹೇಳ್ತಾ ಇರೋದು. ಓಕೆ, ಫೈನ್. ಓಕೆ, ರಾಜ್ಕುಮಾರ್. ಓಕೆ, ರಾಜ್ಕುಮಾರ್ ಸರ್? ನನಗೆ ಬಿಜೆಪಿ ಒಂದು 18 to 20. ಓಕೆ, ಇಂಟ್ರೆಸ್ಟಿಂಗ್. ಕಾಂಗ್ರೆಸ್ ಬ್ಯಾಲೆನ್ಸ್ 10 or 8. ಕಾಂಗ್ರೆಸ್ ವಾಟ್ 8 or 10 ಅಲ್ಲ? ಓಕೆ, ಕಾಂಗ್ರೆಸ್ 8 or 10. JDS ತಗೊಂಡೇ ಇಲ್ಲ, ಇಲ್ಲಿ ಪರಿಗಣನೆ ತಗೊಂಡೇ ಇಲ್ವಾ? JDS 1 or 2? JDS is in Maitri, sir. It is Maitri. It is with BJP. So
ಓಕೆ ಫೈನ್ ಸರ್. ಇಷ್ಟೆಲ್ಲ ನೋಡಿದ್ಮೇಲೆ ನಂಬರ್ ಗೇಮ್ ಮಾಡೋದು ಫೂಲ್ ಆರ್ಡಿ ಅಂತ ಅನ್ಸುತ್ತೆ. ನಾನು ನಂಬರ್ ಕೊಡೋದಿಲ್ಲ, ಯಾಕೆಂದ್ರೆ ಇದು ಜ್ಯೋತಿಷ್ಯನೂ ಅಲ್ಲ, ಇದು ಅಲ್ಲ. So ಹಾಗಾಗಿ ಬಿಜೆಪಿನವ್ರು 28 ಗೆಲ್ತೀವಿ ಅಂತಾರೆ, ಕಾಂಗ್ರೆಸ್ ಅವ್ರು ಅಟ್ಲೀಸ್ಟ್ 20 ಅಂತಾರೆ. ಅದೆಲ್ಲ ಇಟ್ ಡಿಪೆಂಡ್ಸ್ ಆನ್ ಸೋ ಮೆನಿ ಡೈನಮಿಕ್ಸ್. ಕಾದ್ ನೋಡ್ಲೇಬೇಕು, ಯಾಕಂದ್ರೆ ಫಲಿತಾಂಶ ಕಾಯೋದೇ ಸರಿಯಾದ ಮಾರ್ಗ. ಥ್ಯಾಂಕ್ ಯು ಸರ್. ನಾನು ಮಹೇಂದ್ರ ಅವರಿಗೆ ಕ್ಷಮೆ ಕೇಳ್ತೀನಿ. ಸಾರಿ ಮಹೇಂದ್ರ ಸರ್, ಅವಾಗಲೇ ನಿಮ್ಮ ಸಂಪರ್ಕ ಸಾಧ್ಯ ಆಗಲಿಲ್ಲ, ಒಂಚೂರು ಏನೋ ಸಮಸ್ಯೆ ಆಯಿತು. ಐ ವುಡ್ ಲೈಕ್ ಟು ಅಪಾಲಜೈಸ್. ಐ ಆಮ್ ಸಾರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸ್ವಲ್ಪ ನಾವು ಒಂದು ಸಣ್ಣ ಚಿತ್ರಣ ಸಿಕ್ತು ನಮಗೆ ಅಂತ ಅನ್ಕೊಳ್ತೇನೆ ಇವತ್ತಿನ ಈ ಚರ್ಚೆಯಲ್ಲಿ. ಇನ್ನೊಂದು ಭಾಳ ಇಂಟ್ರೆಸ್ಟಿಂಗ್ ಕ್ಷೇತ್ರ, ನಾನು ಈಗ ಯೋಚನೆ ಮಾಡ್ತಾ ಇದ್ದಾಗ ನೆನಪಾಗಿದ್ದು, ಮಾತಾಡೋಣ ಅದ್ರ ಬಗ್ಗೆ. ಬೊಮ್ಮಾಯಿ ಅವರ ಕ್ಷೇತ್ರ, ಅದು ಬಹಳ ಹಾವೇರಿ ಮತ್ತು ಗದಗ. ಅದರ ಬಗ್ಗೆ ಯಾವಾಗಾದರೂ ಸಮಯ ಸಿಕ್ಕಾಗೆ ಮಾತನಾಡೋಣ. ಸದ್ಯಕ್ಕಿಷ್ಟೇ. ಇದು ವಿಸ್ತಾರ, ನಿಖರ ಮತ್ತು ಜನಪರ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.